ಹಾಯ್ ಫ್ರೆಂಡ್ಸ್ ತಂಗಾಟಿ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದು ಏನು ತಿಳ್ಕೊಳ್ಳೋದು ಫ್ರೆಂಡ್ಸ್ ಅವಿಪ್ಲರ್ದಲ್ಲಿ ವಿಡಿಯೋ ಎಡಿಟಿಂಗ್ ಬಟ್ ಮಾಡ್ಕೊತ ಬಂದಿವಿ ರಗಡ್ ಬೇಜಾನ್ ವಿಡಿಯೋಸ್ಗಳು ಮಾಡಿದ್ರೆ ಫ್ರೆಂಡ್ಸ್ ನೀವು ನಾನು ರಗಡ್ ಹೇಳ್ಕೊಟ್ಟೇನೆ ಬಟ್ ಆ ವಿಡಿಯೋ ತಕ್ಕಂಗೆ ಸೈಜ್ ಅಷ್ಟೇ ಹೇಳ್ಕೊಡ್ತೀನಿ ಮತ್ತು ಇನ್ನೊಂದು ಸೈಜ್ ಹೇಳ್ಕೊಡೋಕೆ ಟೈಮ್ ಇರ್ತಿರಲಿಲ್ಲ ಯಾಕಂದ್ರೆ ಲೆಂತ್ ಇರ್ತೈತೆ ವಿಡಿಯೋಸ್ಗಳು ಹಾಗೆ ಅದರೊಳಗೆ ನಾನಾ ಥರದ ಸೈಜು ಹೇಳ್ಕೊಟ್ರೆ ಅದು ಸರಿ ಆಗಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದು ಪ್ರತಿಯೊಂದು ಸೈಜು 5 ಥರ ಸೈಜು ಲೈಟ್ ಮಿಷನ್ದಲ್ಲಿ ಏನಿರ್ತಲ್ಲ 5 ಥರ ಸೈಜು ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಮತ್ತು ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಏನು ಮಾಡ್ತೀನಿ ನಿಮ್ಗೆ ಇಷ್ಟ ಬಂದಂಥ ಯಾವ ರೀತಿ ಸೈಜ್ ತೊಗೊಂಡು ಅಲ್ಲಿ ಯಾವ ರೀತಿ ನಾವು ಎಡಿಟಿಂಗ್ ಮಾಡ್ಕೊಬೇಕು ಅದನ್ನು ತಿಳಿಸ್ಕೊಡ್ತೀನಿ ಬಟ್ ಇವತ್ತಿನ ವಿಡಿಯೋದಲ್ಲಿ 5 ಸೈಜ್ ಬಗ್ಗೆ ತಿಳಿಸ್ಕೊಡ್ತೀನಿ ಲೈಟ್ ಮಿಷನ್ದಾಗ ಯಾವುದಲ್ಲ ಕೈ ಮಿಸ್ಟರ್ ಲೈಟ್ ಮಿಷನ್ದಾಗ ಯಾವುದಲ್ಲ ಅದೇ ರೀತಿ ಅದೇ ಸೈಜ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅದು 5 ಸೈಜ್ ಹೇಳ್ಕೊಡ್ತೀನಿ 5 ಸೈಜ್ದು ಬ್ಯಾಕ್ಗ್ರೌಂಡ್ ನೋಡ್ಕೊಂಡು ಫ್ರೆಂಡ್ಸ್ ರಗಡ್ ವೀಡಿಯೋಸ್ಗಳು ಮಾಡ್ಕೊಂಡ್ರೆ ಫ್ರೆಂಡ್ಸ್ ಅದ್ರ ಥರ ಅಂತ ಸೈಜ್ಗಳು ನಿಮ್ಗೆ ಇಡಕ್ಕೆ ಬಂದಿಲ್ಲ ಬಟ್ ಎಡಿಟ್ ಮಾಡ್ತೀರಿ ಸೈಜ್ಗಳು ಇಟ್ಟು ಡೌನ್ಲೋಡ್ ಮಾಡ್ಕೊಂಡು ಬಂದಿಲ್ಲ ಫ್ರೆಂಡ್ಸ್ ಗೊತ್ತಾಯ್ತಾ ಮತ್ತು ಏನೋ ಮತ್ತು ಇನ್ನೊಂದು 2 ಇವು ಬಂದಿದ್ದು ನಾನು ಕಂಪ್ಲೀಟ್ ಬಂದು ಏನಂದ್ರೆ ಫೋಟೋಸ್ಗಳು ಅಲ್ಲಿ ಅವಿಪ್ಲರ್ದಲ್ಲಿ ಫೋಟೋಸ್ಗಳು ಇಡ್ತೀವಿ ಬಟ್ ಅದು ಫೋಟೋಸು ಜೂಮ್ ಹೋಗೋದು ಆ ಡೌನ್ಲೋಡ್ ಆದ್ಕೊಂಡು ಎಲ್ಲ ಜೂಮ್ ಕಡಿಮೆ ಆಕೈತಿ ಇಲ್ಲ ಜೂಮ್ ಹೆಚ್ಚಾಕೈತಿ ಯಾವ ಥರ ಸರ್ದು ನಿಲ್ತೈತಿ ಅದನ್ನು ಲಾಕ್ ಮಾಡ್ಕೊಂಡು ಯಾವ ರೀತಿ ನಾವು ವಿಡಿಯೋ ಡೌನ್ಲೋಡ್ ಮಾಡ್ಕೋಬೇಕು ಅದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಕೊನೆ ತನಕ ವಿಡಿಯೋಸ್ ಫ್ರೆಂಡ್ಸ್ ಆಯ್ತಲ್ಲ ಈಗ ಏನು ಮಾಡ್ಕೊಂಡು ಡೆಮೋ ಆ ಬ್ಯಾಕ್ಗ್ರೌಂಡ್ ಬಾರ್ಡರ್ಗಳು ನೋಡ್ಕೊಂಡು ಫ್ರೆಂಡ್ಸ್ ಬಾರ್ಡರ್ಗಳು ನೋಡ್ಕೊಳ್ಳಿ ಫಸ್ಟ್ನೇ ಬಾರ್ಡ್ರ್ 4.5 ಸೈಜ್ ಫ್ರೆಂಡ್ಸ್ ಗೊತ್ತೈತಿಲ್ಲ ಹಿಂಗೆ ಅಡ್ಡಾಡ್ ಚೌಕು ಆನಂತರ ಏನಕ್ಕೈತಿ ಇದು ಯಾವ್ದು ಫ್ರೆಂಡ್ಸ್ 1.1 ಸೈಜು ಅಂದ್ರೆ ಚೌಕ್ ಸೈಜ್ ಇದು ಆನಂತರ ಇದು 4.5 ಸೈಜ್ ಇದು ಉದ್ದ ಸೈಜ್ ಫ್ರೆಂಡ್ಸ್ ನೀವು ಕ್ರಿಯೇಷನ್ ಮಾಡ್ತಿರಲ್ಲ ಲೈಟ್ ಮಿಷನ್ದಲ್ಲಿ ಆ ಸೈಜ್ ಇದು ಆನಂತರ ಇದು 9 ಇನ್ಸ್ಟಾಗ್ರಾಮ್ ಸೈಜ್ ಫ್ರೆಂಡ್ಸ್ 9.16 ಸೈಜು ಆನಂತರ ಇದು ಯೂಟ್ಯೂಬ್ ಸೈಜ್ ಫ್ರೆಂಡ್ಸ್ 16.9 ಗೊತ್ತಾಯ್ತು ಫ್ರೆಂಡ್ಸ್ ಇಷ್ಟು ಸೈಜ್ ಅದಾವು ಇವು ಒಟ್ಟು ನಾವು ಇವಾಗ ಬೋರ್ಡರ್ ಹಾಕಿ ನಾನು ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಖಂಡಿತ ವೀಡಿಯೋಸನ್ನು ಫುಲ್ ವೀಡಿಯೋಸ್ ನೋಡ್ಕೊಂಡು ಫ್ರೆಂಡ್ಸ್ ಆಯ್ತಲ್ಲ ಈಗ ಮಾಡ್ಕೊಂಡು ಅವಿಪ್ಲರ್ ಪರ್ಸನಲ್ ಟಿ ಪಿ ಅವಿಪ್ಲರ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡು ಒಂದು ಟೆಂಪ್ಲೇಟ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಆಯ್ತಲ್ಲ ಯೂಟ್ಯೂಬ್ ಸೈಜರ ನಾವು ಮೊಬೈಲ್ ಅನ್ನೋದು ರೊಟೇಟ್ ಆನ್ ಮಾಡಿ ಮೊಬೈಲ್ ಅಡ್ಡ ಹಿಡ್ಕೊಂಡಾಗ ಯೂಟ್ಯೂಬ್ ಸೈಜ್ ಎಡಿಟ್ ಆಕೈತೆ ಅದು ಲಾಸ್ಟಿಗೆ ತಿಳಿಸ್ಕೊಡ್ತೀನಿ ಅದನ್ನು ಯೂಟ್ಯೂಬ್ ಸೈಜ್ ಲಾಸ್ಟಿಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಮೊಬೈಲ್ ರೊಟೇಟ್ ಆನ್ ಮಾಡಿ ಅಡ್ಡ ಇಟ್ಕೊಳ್ಬೇಕಾಗೈತೆ ಅದ ಕಾರಣಕ್ಕಾಗಿ ಏನು ಮಾಡ್ತೀನಿ ಅದನ್ನು ಲಾಸ್ಟಿಗೆ ತಿಳಿಸ್ಕೊಡ್ತೀನಿ ಈಗ ಏನು ಮಾಡ್ಕೊಳ್ಳೋಣ ಈ ಒಟ್ಟು ಸೈಜ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಈ ರೀತಿ ಅವಿಪ್ಲರ್ ಓಪನ್ ಮಾಡ್ಕೊಂಡು ಸಾಂಗ್ ಪ್ಲೇ ಮಾಡಿ ತಿಳಿಸ್ಕೊಡ್ತೀನಿ ಇದ್ರಾಗ ಎಡಿಟಿಂಗ್ ಆಯ್ತು ಅದ್ರೊಳಗೆಲ್ಲ ಸೈಜ್ ಆಯ್ತು ಬಟ್ ನಾನೇನ ಜಸ್ಟ್ ಎಡಿಟಿಂಗ್ ಇದ್ದಂತ ನನಗೆ ಸುಮ್ಮನೆ ಡೆಮೋ ತಿಂದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆಯ್ತಲ್ಲ ಈ ರೀತಿ ಇರ್ತೈತಿ ಈ ರೀತಿ ವಿಡಿಯೋಸ್ ಟೆಂಪ್ಲೇಟ್ ಒಂದು ಆನ್ ಆಗೈತೆ ನಿಮಗೆ ಟೆಂಪ್ಲೇಟ್ ಬೇಕಾದ್ರೆ ನಾನು ನೀವು ನೋಡುವಂಥ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ಲಾಸ್ಟ್ನೇ ನಂತರ ಮೇಲ್ಗಡೆ ಇರ್ತದೆ ಫ್ರೆಂಡ್ಸ್ ಅವಿಪ್ಲರ್ ಟೆಂಪ್ಲೇಟ್ ಕೊಟ್ಟಿರ್ತೀನಿ ಈ ಟೆಂಪ್ಲೇಟ್ ಬೇಕಾದ್ರೆ ಇಷ್ಟ ಆದ್ರೆ ತಗೊಳ್ಳಿ ಫ್ರೆಂಡ್ಸ್ ನಾನು ಹಂಗೆ ಸುಮ್ಮನೆ ಕೊಟ್ಟಿರ್ತೀನಿ ತೊಗೊಳ್ತೇನೆ ನಿಮಗೆ ಇಷ್ಟ ಆದ್ರೆ ತೊಗೊಳ್ತೇನೆ ಮತ್ತೇನಿಲ್ಲ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಜಸ್ಟ್ ಇದನ್ನು ಈ ರೀತಿ ಸ್ಕ್ರೀನ್ ಅಟ್ಯಾಚ್ ಮಾಡ್ಕೊಂಡು ಏನು ಮಾಡ್ಕೋಬೇಕು ಈ ರೀತಿ ಆ ಡೇಟ್ಗೆ ಹೇಳ್ಕೊಳ್ಳಿ ಈ ರೀತಿ 2 ಸಲ ಹೇಳ್ಕೊಳ್ಳಿ 2 ಸಲ ಹೇಳ್ಕೊಂಡ್ರೆ ಈ ರೀತಿ ಬರ್ತೈತಿ ಇನ್ನೊಂದು ಸಲ ಹೇಳ್ಕೊಳ್ಳಿ ಈ ರೀತಿ ಬರ್ತೈತಿ ಲೈಬ್ರರಿ ಅನ್ನೋದು ಆನಕೈತೆ ನಮಗೆ ಲೈಬ್ರರಿ ಅನ್ನೋದ್ರೆ ನಮ್ಗೆ ಏನು ಮಾಡ್ಬೇಕು ಅಂದ್ರೆ ಫೈಲ್ಸ್ಗಳು ಯಾವ ಫೈಲ್ ಅದ ಅಂತ ಹೋಯ್ತು ಅದನ್ನ ತೊಗೊಳ್ಬೇಕಾದ್ರೆ ನಿಮ್ಮ ಫೈಲ್ದಲ್ಲಿ ಇರಲಿಲ್ಲ ಅಂದ್ರೆ ಇಲ್ಲಿ ಬರಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಯಾವ ರೀತಿ ತೊಗೋಬೇಕು ಇಲ್ಲಿ ನೋಡ್ಕೊಳ್ಳಿ ಜಸ್ಟು ಇಲ್ಲಿ ಆಡಿಯೋಸ್ ಅನ್ನೋದು ಆಡಿಯೋಸ್ ಪ್ಲೀಸ್ ಆಡಿಯೋಸ್ ಅಲ್ಲ ಅವೈಲೇಬಲ್ಸ್ ಅನ್ನೋದು ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್ CD ಕೆಚ್ ಐತೆ ನಾನು ಮೂರನೇದು ಏನೈತೆ ಮೂರನೇ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಸ್ಟೋರೇಜ್ ಅನ್ನೋ ಫೈಲ್ಸ್ ಅಷ್ಟು ಆನಕ ಫ್ರೆಂಡ್ಸ್ ನೋಡ್ಕೊಳ್ಳಿ ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ವೇಟ್ ನೋಡ್ಕೊಳ್ಳಿ ಅನ್ನೋದು ಸ್ಟೋರೇಜ್ ಅಷ್ಟು ಫೈಲ್ಸ್ ಎಷ್ಟು ಒಂದು ಸಾಂಗ್ ಇದ್ರೂ ಫೈಲ್ ಬಂದೈತಿ 1000 ಸಾಂಗ್ ಇದ್ರೂ ಫೈಲ್ ಬಂದೈತಿ ಈ ರೀತಿ ಫೈಲ್ ಮೇಲೆ ಹೋಗಿ ನಾವು ಅದನ್ನು ತೊಗೋಬೋದು ನಾನು ಲೈಬ್ರರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎರಡನೇ ಟೈಮಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೈಮಿಂಗ್ ನನ್ನ ಸಾಂಗ್ ಫ್ರೆಂಡ್ಸ್ ಒಂದು ಟೈಮಿಂಗ್ ನನ್ನ ಸಾಂಗು ಒಂದು ಪ್ಲೇ ಮಾಡ್ಕೋತೀನಿ ನಾನು ಯಾವ ಈ ರೀತಿ ಜಸ್ಟ್ ಕ್ಲಿಕ್ ಮಾಡೋದಷ್ಟೇ ಅದ್ರ ಮ್ಯಾಗ ನೋಡ್ಕೊಳ್ಳಿ ಗೊತ್ತಾಯ್ತು ಫ್ರೆಂಡ್ಸ್ ಜಸ್ಟ್ ಕ್ಲಿಕ್ ಮಾಡೋದಷ್ಟೇ ಕೆಲಸ ಅದ್ರ ಒಳಗೇನಿಲ್ಲ ನೋನು ಇದನ್ನ ಇಟ್ಕೊತೀನಿ ಇದನ್ನ ಇಟ್ಕೊಂಡು ಫಸ್ಟ್ ಕ್ಲಿಕ್ ಮಾಡೋದಷ್ಟೇ ನಾವು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಸೆಲೆಕ್ಟ್ ಮಾಡ್ಕೋದು ಈ ರೀತಿ ಏನಿಲ್ಲ ಜಸ್ಟ್ ಇಲ್ಲಿ ಪ್ಲೇ ಮಾಡೋದಷ್ಟೇ ಆನಂತರ ಬರ್ಗಡೆ ಸೈಡ್ ತರ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು 3 ಚಿಕ್ಕಿ ಬಜ್ಜಕ್ಕೆ ಒಂದು ಸಾಂಗ್ ಪ್ಲೇ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಇಲ್ಲ ಅದ್ರ ಬಜ್ಜಕ್ಕೆ ಮೂರು ಟಿಕ್ಕಿದಲ್ಲ ಬರ್ಗಡೆ ಸೈಡ್ ತರತಲ್ಲಿ ಮೂರಿಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ 6 ಆಪ್ಷನ್ಸ್ ಬಂದು ಅದು ಮೂಲ್ಯನ ಒಂದನೇ ಸಾಲದಾಗ ಲಾಸ್ಟ್ನೇದು ಏನು ನೀಲಿ ಕಲರ್ ಕಾಣಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ರಿಪೀಟ್ ಅನ್ನೋದು ಆಪ್ಷನ್ ಇದು ಈ ರೀತಿ ಆನ್ ಮಾಡ್ಕೊಂಡು ಬಿಡಿ ಅದನ್ನ ಯಾಕಂದ್ರೆ ಬೀಳ್ತಿರ್ತೈತೆ ಅದು ನೀಲಿ ಮಾಡ್ಕೊಂಡ್ಬಿಟ್ರೆ ನಾವು ಸಾಂಗು ಅದೇ ಆಟೋಮೆಟಿಕ್ ಅದು ಮುಗಿತಂದ್ರಪ್ಪ ಆಟೋಮೆಟಿಕ್ ರಿಪೀಟ್ ಅದಾಗ್ತೈತೆ ಯಾಕಂದ್ರೆ ಎಡಿಟಿಂಗ್ ಮುಗಿತನಕ ಅದು ಹತ್ತಬೇಕಲ್ಲ ವಿಡಿಯೋದಲ್ಲಿ ಅಂದರೆ ಎಡಿಟಿಂಗ್ ಚೆನ್ನಾಗೈತಿ ಆನಂತರ ಸ್ಕ್ರೀನ್ ಟಚ್ ಮಾಡ್ಕೊಂಡು ಅದು ಕರೆಕ್ಟ್ ಆಯಿತು ಆನಂತರ 2 ಸಲ ಹೊಳೆ 2 ಸಲ ಚೆಕ್ಕೊಳ್ಳಿ ಟೆಂಪ್ಲೇಟ್ ಅನ್ನೋದು ವರ್ಕ್ ಮಾಡಕೈತಿ ಫ್ರೆಂಡ್ಸ್ ಈ ರೀತಿ ನೋಡ್ಕೊಳ್ಳಿ ರಿಕಾರ್ಡ್ ಬಂದ್ ಮಾಡ್ರಿ ಏನೂ ಇಲ್ಲ ಬಂದಕೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೇಕ್ ಅನ್ನೋದು ಎಲ್ಲ ಬಂದಕೈತಿ ಮತ್ತು ರಿಕಾರ್ಡ್ ಚಾಲು ಮಾಡ್ರಿ ಎಲ್ಲ ಸೇಕ್ ಅನ್ನೋದು ಆನಕೈತಿ ಫ್ರೆಂಡ್ಸ್ ಆನಂತರ ನಮಗೆ ಇನ್ನೇನು ಬೇಕು ಜಸ್ಟ್ ಬೋರ್ಡರ್ ಹಾಕೋದು ಎಕ್ಸ್ಪೋರ್ಟ್ ಮಾಡೋದು ಈ ರೀತಿ ನಮ್ಗೆ ಬೇಕಾದೈತಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತಿಳಿಸ್ಕೊಡ್ತೀನಿ ಇನ್ನೇನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಜಸ್ಟ್ ಬಲಗಡೆ ಸರ್ ತರದ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಚಾರ್ಜಿಂಗ್ ಬಾಕ್ಸ್ ಒಳಗಡೆ 3 ಆಪ್ಷನ್ಸ್ ಅದಾವೆ ಚೌಕೋಣ 2 ಅದಾವು ಅಂತ ನೋಡಿ ಸೆಂಟರ್ ಪೆನ್ಸಿಲ್ ಐಕನ್ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಎರಡು ಸೈಡ್ ಅಷ್ಟು ನಮ್ಗೆ ಆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಏನಕ್ಕೆ ಒಂದು ಸ್ವಲ್ಪ ಈ ಕಡೆ 2 ಸೈಡ್ ಅಷ್ಟು ಆಪ್ಷನ್ಸ್ ಬಂದು ನಮ್ಮ ಕಡೆ ಎಡಿಟ್ ಮಾಡಲಿಕ್ಕೆ ಆಪ್ಷನ್ಸ್ ಇವ ಅಂದ್ರೆ ಆ ಸಿಮ್ಮಲ್ಲಿ ಈ ಸಿಮ್ಮಲ್ಲಿ ಏನು ಇರೋದಿಲ್ಲ ಫ್ರೆಂಡ್ಸ್ ನಮಗೆ ಎಡಿಟ್ ಮಾಡಲಿಕ್ಕೆ ಇದೇನಿರ್ತೈತೆ ಸಿಂಪಲ್ ಆಗಿ ನಮಗೆಲ್ಲ ಅಕ್ಷರ ನೀಲಿ ಇಂಗ್ಲೀಷ್ ಅಕ್ಷರದಲ್ಲಿ ಇರ್ತೈತೆ ಅದ್ರೊಳಗೆಲ್ಲ ಎಡಿಟ್ ಮಾಡ್ಕೋಬೇಕಾಗೈತಿ ಒಂದು ಸ್ವಲ್ಪ ಜಲ್ದಿ ಅರ್ಥ ಆಗೋದಿಲ್ಲ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡ್ಕೊಂಡು ಫ್ರೆಂಡ್ಸ್ ತಿಳಿಸ್ಕೊಡ್ತೀನಿ ಈ ಫಸ್ಟ್ನೇ ಅಂದರೆ ಮೂರನೇ ದಿನಕ್ಕೆ ಇಮೇಜಿಂಗ್ ತಂಗಾಳಿ ಎಡಿಟ್ HD ಫೋಟೋ ಐತೆ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಈ ಟೆಂಪ್ಲೇಟಲ್ಲಿ ಇಲ್ಲಿ ತೋರಿಸೋದು ನೋಡ್ಕೊಳ್ಳಿ ಈ ಮೂರನೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಆಕೈತಿ ಬಲ್ಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಬಲ್ಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ನೇ ಮೇಲೆ ಅಂತರ ಬಲ್ಗಡೆ ಸೈಡ್ ಆಪ್ಷನ್ಸ್ ಬಂದು ನೋಡ್ಕೊಳ್ಳಿ ಮತ್ತು ಅದರ ಇಂಗ್ಲೀಷ್ ಅದು ಫಸ್ಟ್ನೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ಬಲ್ಗಡೆ ಸೈಡ್ ತರ ಮೇಲೆ ಟಿಕ್ ಮಾರ್ಕು ಈ ಟಿಕ್ ಮಾರ್ಕ್ ತಕ್ಕ ಫೋಟೋ ಐತೆ ಗ್ರೂ ಇದೆ ಎಫೆಕ್ಟ್ ಅನ್ನೋದು ನಮಗೆ ಇದೆ ಆಪ್ಷನ್ ಅನ್ನೋದು ನಮ್ಮ ಫೋಟೋ ಹಾಕಲಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತೈತೆ ಅನ್ನೋದು ನಿಮಗೆ ಗೊತ್ತಾಗ್ತೈತೆ ಅರ್ಥ ಆದಂಗೆ ಆಯಿತು ಅಂತ ಟಿಕ್ ಮಾರ್ಕ್ ತಕೊಂಡು ನೋಡ್ಕೊಳ್ಳಿ ಅದನ್ನು ಗೊತ್ತಾದ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದು ಹೋಯ್ತು
ಅದಕ್ಕೆ ಏನೈತಿ ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ತರ್ತಾ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಅನ್ನೋದು ಎರಡನೇದು ಇಮೇಜಿಂಗ್ ಐತಲ್ಲ, ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಚಿಕ್ಕ ಬಾಕ್ಸ್ ಬಂತು, ಅದಕ್ಕೆ ಇಮೇಜಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಿಕ್ಕ ಬಾಕ್ಸ್ ಬಂತು, ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಬಾಕ್ಸ್ಗಳು ಬಂತು ತಳಗಡೆ ನೋಡ್ಕೊಳ್ಳಿ. ಇಲ್ಲಿ ಪಿಂಕ್ ಇಮೇಜ್ ಐತೆ, ಕಲರ್ಸ್ ತಳಗಡೆ 2 ಬಾಕ್ಸ್ ಹೌದು, US ಇಮೇಜು ಪಿಂಕ್ ಇಮೇಜ್ ಐತೆ, 2 ದೊಡ್ಡ ವುಡನ್ ಬಾಕ್ಸ್, ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ರೀತಿ ಸ್ಟೋರೇಜ್ ಅನ್ನೋದು ಆನ್ ಆಗೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಸ್ಟೋರೇಜ್ ಆನಂದ್ರೆ ಹೊಳ್ಳಿ ನೋಡ್ಕೊಳ್ಳಿ ಎರಡು ಸಲ ತರ ಮೇಲೆ ನೋಡ್ಕೊಳ್ಳಿ, 3 ಚಿಕ್ಕಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಆನಕೈತಿ ಏನಕೈತಿ ಫ್ರೆಂಡ್ಸ್, ನಮಗೆ ಯಾವುದು ಈ ಫೋಟೋದಲ್ಲಿ ನಾವು ತೊಳೆದಂಥ ಫೋಟೋಸ್ಗಳು ಇಲ್ಲ ಫ್ರೆಂಡ್ಸ್. ಒಂದು ಸೆಲೆಕ್ಟ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಿಂದೊಳಗ ಯಾಕತೀನಿ ಚಂದ ನಕ್ಕೋತ, ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ್ದು ಇಟ್ಕೋಣ. ಇದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಬಟ್ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಆಗ್ತಿಲ್ಲ, ಪ್ರಾಬ್ಲಮ್ ಅದು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಈ ರೀತಿ ಬಂದು ಸೆಲೆಕ್ಟ್ ಆಯಿತು ಬಟ್ ಫೋಟೋ ಕಾಣ್ತಾ ಇಲ್ಲ. ಈ ರೀತಿ ಬಂದ್ಕೊಂಡು ನೀವೇನು ಕನ್ಫ್ಯೂಸ್ ಮಾಡಿ ಅದನ್ನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಈ ರೀತಿ ಬ್ಯಾಕ್ ಬಟನ್ ಬನ್ನಿ, ಬ್ಯಾಕ್ ಬಟನ್ ಅಂತ ಈ ರೀತಿ ತಗೊಂಡ್ಬಿಡಿ. ತಗೊಂಡದ್ದು ಹಾಕೊಂಡು ಏನಕ್ಕೈತಿ ನಾವೇನು ಕ್ಲಿಯರ್ ಮಾಡ್ರಿ ಬೇಕಾದ್ರೆ ಬಿಡ್ರಿ, ಅದೊಂದು ಆ್ಯಪ್ ತಗೊಂಡ್ರೆ ಸಾಕು. ಹೊಳೆ ಪರ್ಸನಲ್ DP ಆ್ಯಪ್ ಓಪನ್ ಮಾಡ್ಕೊಳ್ಳಿ, ಹೊಳೆ ವಾಪಸ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಬ್ಯಾಕ್ ಬಟನ್ ತೆಗೆದು ಹೊಳೆ ವಾಪಸ್ ಓಪನ್ ಮಾಡ್ಕೊಂಡು ಸಾಕು, ಆಟೋಮೆಟಿಕ್ ಬಂದು ಸೆಲೆಕ್ಟ್ ಆಗಿದೆ ಫ್ರೆಂಡ್ಸ್. ತೋರಿಸೋದು ನೋಡ್ಕೊಳ್ಳಿ ಫ್ರೆಂಡ್ಸ್, ಆಟೋಮೆಟಿಕ್ ಫೋಟೋ ಬಂದು ಸೆಲೆಕ್ಟ್ ಆಯಿತು. ಯಾವ ಥರ ಅಂತ ನಾನು ಸ್ಕಿಪ್ ಮಾಡಿಲ್ಲ, ಏನು ಮಾಡಿಲ್ಲ. ಆಟೋಮೆಟಿಕ್ ಸಾಂಗ್ ಬಂದೈತೆ, ಸಾಂಗ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಫೋಟೋ ಒಂದು ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ, ಬಟ್ ಅವ್ರು ನೋಡೋ ಸೆಂಟರ್ ಫೋಟೋಸ್ ಬಂತು, ಅವ್ರ ಫೋಟೋ ಬಂದು ಸೆಲೆಕ್ಟ್ ಆಯಿತು. ಆ ಬಲಗಡೆ ಸರ್ ತರ ಮೇಲೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಮೇಜಸ್ ಅದೇ 3 ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೇನು ಮಾಡ್ಕೋಬೇಕು, ಆ ಫೋಟೋ ಒಂದು ಚಿಕ್ಕದು ದೊಡ್ಡದು ಅದನ್ನೆಲ್ಲ ಸೆಟ್ಟಿಂಗ್ ಇಟ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಪ್ಪೋ ಅಂದ್ರೆ ಬ್ಯಾಕ್ಗ್ರೌಂಡ್ ಹಾಕೊಂಡು ತೋರಿಸ್ತೀನಿ. ಇಲ್ಲಿ ಬೋರ್ಡರ್ ಐತಿ, ಪ್ಲೀಸ್ ಬೋರ್ಡರ್ ಐತಿ, ಬೋರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನೋಡ್ಕೊಳ್ಳಿ ಎಡಗಡೆ ಸೈಡ್ ಲಾಸ್ಟ್ನೇ ತಡ್ಕೊಂಡು 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜಿಂಗ್ ಬೋರ್ಡರ್ ಐತೆ ಹೇಳ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು. ಬಲಗಡೆ ಸೈಡ್ ನೋಡ್ಕೊಳ್ಳಿ ಜನರಲ್ ಐತೆ ಹೇಳ್ತಿ, ಫಸ್ಟ್ನೇದು ಆ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಟಿಕ್ ಮಾರ್ಕ್ ಅನ್ನೋದು ತೆಗೆದು ನಾನು ಟಿಕ್ ಮಾರ್ಕ್ ಹಾಕೊಂಡ್ರೆ ಏನಕ್ಕೆ ಬೋರ್ಡರ್ ಬತ್ತಿ ರೀತಿ 4.5 ಸೈಜ್ ಇದು ಅಲರ್ಟ್ ಮಿಷನ್ ಕ್ರಿಯೇಷನ್ ಮಾಡ್ತಿಲ್ಲ ಆ ಸೈಜ್. ಈ ಸೈಜ್ ಆದ್ರೆ ಹೊಳ್ಳಿ ಫೋಟೋ ಹಾಕೊಂಡ್ವಿ, ತರ ಮೇಲ್ಗಡೆ 3 ಕ್ಲಿಕ್ ಮಾಡ್ಕೊಳ್ಳಿ. ಹೊಳ್ಳಿ ಫೋಟೋ ಹಾಕೊಂಡು ಜನರಲ್ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ಆಟೋಮೆಟಿಕ್ ಆನಕೈತಿ. ಆನ್ ಅದಕ್ಕೆ ನಾವು ಏನಕ್ಕೆ ಫ್ರೆಂಡ್ಸ್ ನಾವಿನ ಸೆಟ್ಟಿಂಗ್ ಇಟ್ಕೊಳ್ಬೇಕಲ್ಲ, ಆ ಫೋಟೋ ಆಟೋಮೆಟಿಕ್ ನಾವು ಎಕ್ಸ್ಪೋರ್ಟ್ ಆದ ನಂತರ ಫೋಟೋ ಸಾಂದಾಗೋದು ದೊಡ್ಡದಾಗೋದು ಈ ರೀತಿ ಮಾಡೋದಿಲ್ಲ. ಯಾವುದಂದ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತೋರಿಸ್ತೀನಿ. ಇಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಜನರಲ್ ಮೇಲೆ ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊತೀರಿ, ಕ್ಲಿಕ್ ಮಾಡ್ಕೊಂಡ್ರಿ ಇಲ್ಲಿ ಫೋಟೋ ಹಾಕೊಂಡ್ವಿ. ಇಲ್ಲಿ ಟಿಕ್ ಮಾರ್ಕ್ ಹಾಕೋದು ನೋಡ್ಕೊಳ್ಳಿ ಫ್ರೆಂಡ್ಸ್, 3 ಟಿಕ್ ಮಾರ್ಕ್ ಹಾಕೋದು ನೋಡ್ಕೊಳ್ಳಿ. ಈ ರೀತಿ ಟಿಕ್ ಮಾರ್ಕ್ ಹಾಕೋದು ಇವ್ನು ಏನು ಇರ್ತಿಲ್ಲ, ನಾವು ಫೋಟೋ ಅನ್ನೋದು ನಡುವಿನ ಒಂದು ಟಿಕ್ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಫೋಟೋ ಯಾವ ರೀತಿ ಇರುತ್ತೆ ಅದ್ರ ರೀತಿ ಸ್ಟಾರ್ಟ್ ಆಗೈತಿ. ಇಲ್ಲ ಫೋಟೋ ಚೇಂಜ್ ಆಗೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಫೋಟೋ ಆಗಲಾಕೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಫೋಟೋ ಆಗಲಕೈತಿ ಗೊತ್ತಾಯ್ತಾ. ಇನ್ನು ನಡುವಿನ ಟಿಕ್ ಮಾರ್ಕ್ ಹಾಕೊಳ್ಳಿ. ತಳಗಿಂದ ಮೇಲಿಂದ ಹಾಕೊಂಡ್ರೆ ಫೋಟೋ ಜೂಮ್ ಆಕೈತಿ, ತೆಗೆದ್ರೆ ಕಡಿಮೆ ಆಕೈತಿ. ತಳಗಿಂದ ಹಾಕೊಂಡ್ರೆ ಏನೂ ಆಗೋಲ್ಲ, ಬಟ್ ಅಟೇ ಇರ್ತೈತಿ ಹಾಕೊಳ್ಳಿ, ಅದಕ್ಕೆ ನಡೀತೈತಿ. ಈ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಾಪಸ್ಸು. ಇದು ಇಂಪಾರ್ಟೆಂಟ್ ಪಾಯಿಂಟ್ ಐತೆ ಫ್ರೆಂಡ್ಸ್, ಫೋಟೋ ಅನ್ನೋದು ಸಾಂದಾಗೋದು ದೊಡ್ಡದಿದೆ. ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ದಂಡಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರಲ್ಲ, ಈ ಬಲಗಡೆ ಸೈಡ್ ದಂಡಿ ಟಿಕ್ ಮಾರ್ಕ್ ನೋಡ್ಬಾರ್ಕೊಂಡು ಟಿಕ್ ಮಾರ್ಕ್ ಐತೆ, ಟಿಕ್ ಮಾರ್ಕ್ ತಗೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ದೊಡ್ಡದೈತಿ ಗೊತ್ತಿಲ್ಲ, ಫೋಟೋ ಸಾಂದಾಕೈತಿ, ಫೋಟೋ ದೊಡ್ಡದೈತಿ. ಈ ಟಿಕ್ ಮಾರ್ಕ್ ಇರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಸಮಸ್ಯೆ ಆಕೈತಿ ಫ್ರೆಂಡ್ಸ್. ಟಿಕ್ ಮಾರ್ಕ್ ಅನ್ನೋದು ಹಾಕೊಳ್ಳಿ ಗೊತ್ತಾಯ್ತಲ್ಲ. ಟಿಕ್ ಮಾರ್ಕ್ ಅನ್ನೋದು ಹಾಕೊಂಡ್ರೆ ಅದ್ರ ತಳಗಿನೂ 2 ಗಿರಿಗಿದಾವೆ, ಟಿಕ್ ಮಾರ್ಕ್ ಕೆಳಗಿನೂ 2 ಗಿರಿ ನೋಡಿ ಸೆಂಟರ್ ದಂಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡು ಈಗ 1000 ರೂಪಾಯಿ 2 ಗಿರಿಗಿದಾವೆ, 1400 2 ಗಿರಿಗಿದಾವೆ. ಅದ ಟಿಕ್ ಮಾರ್ಕ್ ಕೆಳಗಿನೂ 2 ಗಿರಿಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಅನ್ನೋದು ಜೂಮ್ ಮಾಡ್ಕೊತೀನಿ ನಾನು, ಬಲಗಡೆ ಸೈಡ್ ಜೂಮ್ ಆಕೈತಿ. ಆನಂತರ ಆ ನಡುವಿನ ಟಿಕ್ ಮಾರ್ಕ್ ಮೇಲಿನ 2 ಗಿರಿಗಿದಾವೆ 500 ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸರ್ಸ್ ಒಂದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬೋರ್ಡರ್ ಬಿಟ್ಟು ಒಂದು ಚೂರು ಹೊರಗಿರಲಿ ಫ್ರೆಂಡ್ಸ್, ಮೇಲ್ಗಡೆ ನೋಡ್ಕೊಳ್ಳಿ ತೋರಿಸ್ತೀನಿ. ಬೋರ್ಡರ್ ಬಿಟ್ಟು ಆ ರೀತಿ ಹೊರಗೈತೆ. ಈ ರೀತಿ ಸಾಕಾಯ್ತು ಫೋಟೋ ಅನ್ನೋದು. ನಮ್ಗೆ ಇನ್ನೇನಿಲ್ಲ, ಬಟ್ ಲೋಗೋನ ತೀಸ್ಕೊಡ್ಬೇಕು ಫ್ರೆಂಡ್ಸ್. ಲೋಗೋನ ಯಾವ ರೀತಿ ತೀಸ್ಕೊಡ್ಬೇಕು ನೋಡ್ಕೊಳ್ಳಿ ಫ್ರೆಂಡ್ಸ್. ಲೋಗೋ ಇಲ್ಲ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ತಂಗಾಳಿ ಎಡಿಟ್ HD ಲೋಗೋ ಐತೆ ಕೊಟ್ಟಿರೋದು ಇಲ್ಲಿ ಐತೆ ನೋಡ್ಕೊಳ್ಳಿ. ಫಸ್ಟ್ನೇ ತಡ್ಕೊಂಡು 3 ಫೋಟೋ ಹಾಕೊಂಡಿವಿ, 4 5ನೇದು ಏನಕ್ಕೈತಿ ಲೋಗೋ ಹಾಕೋದೈತಿ. ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಇಲ್ಲಿ ಬಲ ಎಡಗಡೆ ಸರ್ ತರ ಮೇಲೆ ನೋಡ್ಕೊಳ್ಳಿ ಪರ್ಸೋನ್ ಅಂತ ಬರ್ತೈತಿ, ಕೊರ್ಸು ಕೋಲೂರ್ ಐತೆ ಬರ್ತೈತಿ. ಇಲ್ಲಿ ಏನಕ್ಕೈತಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಟಿಕ್ ಮಾರ್ಕ್ ತೆಗೆದು ಹೋಗೈತಿ, ಟಿಕ್ ಮಾರ್ಕ್ ಹಾಕಿ ಬರ್ತೈತಿ ಗೊತ್ತಾಯ್ತು ನಿಮ್ಗೆ. ಆನಂತರ ಏನಕ್ಕೈತಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಏನಕ್ಕೈತಿ ಪ್ಲೀಸ್ ಜನರಲ್ ಮೇಲೆ ಆನ್ ಮಾಡ್ಕೊಳ್ಳಿ. ಈ ರೀತಿ ಆನ್ ಮಾಡ್ಕೊಂಡು ಇಲ್ಲಿ ಫಸ್ಟ್ನೇ ಟಿಕ್ ಮಾರ್ಕ್ ಏನಿಲ್ಲ ಅದ್ರ ತಳಗಿನ ಗಿರಿಗಿದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಡೆ ತಳಗೆ ತೊಗೊಂಬನ್ನಿ, ತಳಗೆ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ತಳಗೆ ತೊಗೊಂಬನ್ನಿ. ಓಕೆ, ಇಷ್ಟು ಇಟ್ಕೊಂತೀವಿ. ಪರ್ಸು ಕೋಲೂರು ಅಣ್ಣ ಅಂತ ಬರ್ದಂಥ ಲೋಗೋ ಐತಿ. ಅದಾದ್ಮೇಲೆ ನಾವು ಏನಕ್ಕೈತಿ ಇಮೇಜ್ ಹಾಕೋಬೇಕಾದ್ರೆ ಸೇಮ್ ಫೋಟೋ ಬಂದಿರುತ್ತೆ. ಬಲಗಡೆ ಸೈಡ್ ನೋಡ್ಕೊಳ್ಳಿ, ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡಿ ಹೊಳೆ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾನೆ ಅಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ. ಅದಾದ್ಮೇಲೆ ನಾವು ಏನಕ್ಕೈತಿ ಮತ್ತೆ ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಆದ ನಂತರ ಎರಡೇ ಸಾರಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಏನಕ್ಕೈತಿ ಒಂದು ಅಲರ್ಟ್ ಮಿಷನ್ದಲ್ಲಿ ಲೋಗೋ ಐತಿ ತೊಗೋತೀನಿ ನಾನು. ಯಾವುದು ತೊಗೊಳ್ಳೋಣ ಫ್ರೆಂಡ್ಸ, ಏನು ಗುರು ಎಲ್ಲೈತಿ ಸಿಗ್ತಾನೆ ಎಲ್ಲರಿಗೂ ಕರೆಕ್ಟ್ ಐತಿ ಟೈಮಿಂಗ್ ನೋಡ್ರೆ. ಇಲ್ಲಿ ಬಿಡು ಫ್ರೆಂಡ್ಸ್, ಇದನ್ನ ಒಂದು ತೊಗೋತೀನಿ, ಒಂದು ವಿಡಿಯೋಗೆ ಮಾಡಿದ್ದ ತೊಗೋತೀನಿ ನಾನು. ಇಲ್ಲಿ ನೋಡು ಅದನ್ನ ಒಂದು ತೊಗೊಂಡು ಒಂದು ವಿಡಿಯೋದ ನೋಡ್ಕೊಳ್ಳಿ ಫ್ರೆಂಡ್ಸ. ಮೇಮಿಗೆ ಬಂದಾಗ ಬಿದ್ದಿರೋ ತೊಡ್ಕೊಂತೇಳಿ ವಿಡಿಯೋ ಮಾಡಿದಿಲ್ಲ, ನಿನ್ನೆ ವಿಡಿಯೋ తీసుಕೊಟ್ಟಿನಿ, ಅದು ವಿಡಿಯೋದನ್ನ ಲೋಗೋ ತೊಗೊಂಡು ಈ ತಳಗಡೆ ಸೆಲೆಕ್ಟ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಬಂದು ಲೋಗೋ ಸೆಲೆಕ್ಟ್ ಐತಿ. ಮತ್ತು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಾಪಸ್ಸು. ಆನಂತರ ಈ ರೀತಿ ಬರ್ತೈತಿ. ಅದನ್ನ ಸ್ವಲ್ಪ ಜೂಮ್ ಮಾಡಿದ್ರೆ ಬಲಗಡೆ ಸೈಡ್ ನೋಡ್ಕೊಳ್ಳಿ, ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ದಂಡಿ ನೋಡಿ ಸೆಂಟರ್ ದಂಡಿ ನೋಡ್ಕೊಳ್ಳಿ. ನಡುವಿನ ಟಿಕ್ ಮಾರ್ಕ್ ಹಾಕೋದೈತೆ, ಆ ಟಿಕ್ ಮಾರ್ಕ್ ತೆಗೆದ್ರೆ ಲೋಗೋ ದೊಡ್ಡದಾಯ್ತು. ಆ ಟಿಕ್ ಮಾರ್ಕ್ ಹಾಕಿದ್ರೆ ಸಾಂದಾಯ್ತು. ಟಿಕ್ ಮಾರ್ಕ್ ಹಾಕೊಂಡು ತಳಗಿನ 2 ಗಿರಿಗಿದಾವೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಿಕ್ ಮಾರ್ಕ್ ಕೆಳಗಿನ 2 ಗಿರಿಗಿದಾವೆ, ಗಿರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು 500 650 500 ಐತೆ 2 ಗಿರಿಗಿದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಜೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಜೂಮ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಓಕೆ, ಜೂಮ್ ಆಯಿತು. ಇನ್ನೇನಿಲ್ಲ, ಲೋಗೋ ಹಾಕಕ್ಕೆ ಬಂತು, ಫೋಟೋನ ಹಾಕಕ್ಕೆ ಬರ್ತಾನೆ. ನಾನು ಸಿಂಪಲ್ ಆಗಿಲ್ಲ ಹೇಳ್ಕೊಡ್ತೇನೆ ಫ್ರೆಂಡ್ಸ್, ಮತ್ತೇನು ಹೇಳ್ಕೊಡ್ತಿಲ್ಲ. ಇಷ್ಟೆಲ್ಲ ಆದ್ಕೊಂಡು ನಾವು ಏನಕ್ಕೆ ಫ್ರೆಂಡ್ಸ್
ಇನ್ನೊಂದು ಸ್ವಲ್ಪ ಫೋಟೋ ದೊಡ್ಡದು ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂರನೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಡುವಿನ ಟಿಕ್ ಮಾರ್ಕ್ ಕೆಳಗಿನ ಅಡಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಟ್ಟು ಮಾಡ್ಕೊಂಡು ನಡುವಿನ ಟಿಕ್ ಮಾರ್ಕ್ ಮೇಲಿನ ಅಡಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ತಳ ಸರ್ಸ್ಕೊಂಡು ಫ್ರೆಂಡ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ಆಯಿತು. ಆದ್ರೂ ನಾವು ಹೊಳ್ಳಿ ಬ್ಯಾಕ್ ಬರೋಣ, ಬ್ಯಾಕ್ ಬಂದು ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಯಿತು, ಫೋಟೋಸ್ ಎಲ್ಲ ಲೋಗೋ ಅಡ್ಜಸ್ಟ್ ಆಯಿತು, ಎಲ್ಲ ಆಯಿತು. ಎಕ್ಸ್ಪೋರ್ಟ್ ಮಾಡೋ ಇಲ್ಲೆಲ್ಲ ತೆಗೆಸ್ಕೊಡ್ತೀನಿ ಫ್ರೆಂಡ್ಸ್. ಇದು 4.5 ಸೈಜ್ ಲೋಗೋ ಐತಿ, ಅಂದ್ರೆ ಲೋಗೋ ಎಲ್ಲ ಬಾರ್ಡರ್ ಐತಿ ಫ್ರೆಂಡ್ಸ್, ಬಾರ್ಡರ್ ಅದನ್ನ ಯಾವ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ತೆಗೆಸ್ಕೊಡ್ತಾನೆ ಬಲ್ಗೈಟ್ ಸೈಡ್ ನೋಡ್ಕೊಳ್ಳಿ. ಇಲ್ಲಿ ಏನೋ ಚೌಕ್ ಬಾಕ್ಸ್ ಒಳಗೆ ರೌಂಡ್ ಶೇಪ್ ಕರೀತಿ, ಅದ್ರೊಳಗೆ ಏರೋ ಮಾರ್ಕ್ ಐತೆ ನೋಡ್ಕೊಳ್ಳಿ. ಚಾರ್ಜಿಂಗ್ ಬಾಕ್ಸ್ ಕಡೆ ಮೂಲಿದೆ, ಎಕ್ಸ್ಪೋರ್ಟ್ ವಿಡಿಯೋ ಬರ್ತದೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋ, ತಾರ ಮೂಲಿದು. ಇಲ್ಲಿ ಏನು ಸೆಟ್ಟಿಂಗ್ ಹೋಗ್ಬಿಡಿ, ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವು ಎರಡು ಮಾರ್ಕಿಂಗ್ ತೋರಿಸುತ್ತೆ ರೆಡ್ ಕಲರ್ ಗಲಿಕಿಲ್ಲ. ಇಷ್ಟು ಮಾತ್ರ ಇವು ಏನು ಎರಡು ಸೈಜ್ ಅದಲ್ಲ, 1080, 1350. ಇವು ಎರಡು ಸೈಜ್ ಬಿಟ್ಟರೆ ಮತ್ತೇನು ಚೇಂಜ್ ಮಾಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಫಸ್ಟ್ನೇದು ಏನೈತೆ ಇನ್ನೊಂದು ಸ್ವಲ್ಪ ಬ್ಯಾಕ್ ಹೋಗಿ ಬರ್ತೀನಿ, ನಿಮ್ಗೆ ಅಲ್ಲಿ ಒಂದು ತಿಳಿಸ್ಬೇಕು ಫ್ರೆಂಡ್ಸ್. ನಿಮ್ಮ ಲೋಗೋ ಇಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಳಗಡೆ ಮಲಗಿದಾಗೈತೆ ಫ್ರೆಂಡ್ಸ್, ನಾನು ಲೋಗೋ ಹಾಕಿದ್ದೀನಿ. ಆ ಲೋಗೋ ಈ ಬೋರ್ಡರ್ ಒಳಗೆ ಯಾಕೆ ಇಟ್ಕೋದಿಲ್ಲ ನಿಮ್ಗೆ ಕನ್ಫ್ಯೂಸ್ ಇರುತ್ತೆ ಫ್ರೆಂಡ್ಸ್. ಬೋರ್ಡರ್ ಒಳಗೆ ಇಟ್ಕೊಂಡ್ರೆ ಇಲ್ಲಿ ಬರ್ತೈತೆ, ಅದು ಮೊಕ್ಕದ ಮೇಲೆ ಬರ್ತೈತೆ ಲೋಗೋ ಅಂತ ಗೊತ್ತೈತೆ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆದಂಗಾಯ್ತು. ಈ ಬೋರ್ಡರ್ ಬಿಟ್ಟು ಮೇಲ್ಗಡೆ ಹಾಕೋದಾಯ್ತು, ಇಲ್ಲಿ ತೋರ್ಸತ್ತೆ ನೋಡಿ, ಈ ತಲೆ ಕಡೆ ಮೇಲ್ಗಡೆ ಹಾಕೋದಂದ್ರೆ ಈ ಬೋರ್ಡರ್ ಬಿಟ್ಟು ಕೆಳಗಡೆ ಹಾಕೋಬೇಕು ಫ್ರೆಂಡ್ಸ್. ಬೋರ್ಡರ್ ಬಿಟ್ಟು ಪ್ಲೀಸ್ ನಮ್ಗೆ ಎಲ್ಲಿ ಹಾಕೋಬೇಕು ಅನಿಸುತ್ತೆ, ತಾರ ಮೇಲ್ಗಡೆ ಹಾಕೋಬೇಕಾದ್ರೆ, ಮೇಲ್ಗಡೆ ಸೈಡ್ ಹಾಕೋಬೇಕಾದ್ರೆ ಈ ಬೋರ್ಡರ್ ಏನು ಕಾಣಕ್ಕೆ ಸುತ್ತ ಕಡೆ ಬೋರ್ಡರ್ ಬಿಟ್ಟೆಲ್ಲ ಅರ್ಧಕ್ಕೆ ಹಾಕೋಬೇಕು ಗೊತ್ತೈತೆ ಫ್ರೆಂಡ್ಸ್. ಈ ಕಡೆ ದಂಡಿಗೆ ಅರ್ಧಕ್ಕೆ ಹಾಕೋಬೇಕು. ಕರೆಕ್ಟಾಗಿ ಬಂದ ಇಲ್ಲಿ ಹಣ್ಣು ಟಿಕ್ಕಿ ಇಲ್ಲ, ಅದ್ರ ಮೇಲೆ ಬಂದ್ಕೊಂಡಿರುತ್ತೆ ಲೋಗೋ, ಇಷ್ಟು ದೂರ ಬಂದ್ಕೊಂಡಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ತಳಗಡೆ ತೋರ್ಸತ್ತೆ, ತಳಗಡೆ ಇಲ್ಲಿ ಬಂದೈತೆ, ಇಲ್ಲಿ ಬಂದ್ಕೊಂಡಿರುತ್ತೆ ತೋರ್ಸತ್ತೆ ನೋಡ್ಕೊಳ್ಳಿ. ನೋಡಿ ಸೆಂಟ್ರ್ ವಿಡಿಯೋ ಐತೆ, ವಿಡಿಯೋ ಮೇಲೆ ಇಲ್ಲಿ ಬಂದ್ಕೊಂಡಿರುತ್ತೆ. ಈ ಬಾರ್ಸ್ ಅನ್ನೋದು ತಳಗೈತೆ, ಬಾರ್ಸ್ ಅನ್ನೋದು ಇಲ್ಲಿ ಮೇಲೆ ಬಂದ್ಕೊಂಡು ಫ್ರೆಂಡ್ಸ್. ಇಷ್ಟು ಸೆಟ್ಟಿಂಗ್ ಐತೆ ಫ್ರೆಂಡ್ಸ್. ಇದ್ರೊಳಗೆ ಬೋರ್ಡರ್ ಒಳಗೆ ಇಡುವಂಗಿಲ್ಲ, ಇಲ್ಲಿ ಎಡಿಟ್ ಮಾಡ್ತಾನೆ ಬೋರ್ಡರ್ ಇಡುವಂಗಿಲ್ಲ. ಕೆಳಗಡೆ ಇಟ್ಕೊತಾನೆ ಬೋರ್ಡರ್ ಬಿಟ್ಟು ಅರ್ಧಕ್ಕೆ ಕೆಳಗಡೆ ಇಟ್ಕೋಬೇಕು, ಮೇಲ್ಗಡೆ ಇಟ್ಕೊತಾನೆ ಈ ಬೋರ್ಡರ್ ಬಿಟ್ಟು ಮತ್ತೆ ಆ ಕಡೆ ಸ್ಕ್ರೀನ್ಗೆ ಈ ಕಡೆ ಬೋರ್ಡರ್ ನಡು ಅರ್ಧಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್. ಗೊತ್ತಾಯ್ತಿಲ್ಲ ನಿಮ್ಗೆ ಲೋಗೋ ಇಟ್ಕೋದು ಗೊತ್ತೈತಿ. ಈ ಫೋಟೋ ಏನೈತೆ, ಫೋಟೋ ಆ ಟಿಕ್ ಮಾರ್ಕ್ ಹಾಕೊಂಡು ಜುಮೋಟೋ ಟಿಕ್ ಮಾರ್ಕ್ ತಿಳಿಸಿಲ್ಲ, ಆ ಟಿಕ್ ಮಾರ್ಕ್ ಹಾಕೊಂಡ ನಂತರ ಇವ್ರು ಬೋರ್ಡರ್ ಬಿಟ್ಟು ಒಂದು ಚೂರು ಹೊರಗೆ ಹಾಕಿ ಫೋಟೋನ ಜೂಮ್ ಮಾಡಿ ಇಟ್ಕೊಳ್ಳಿ. ಇಷ್ಟು ಅರ್ಧ ಆಯಿತು. ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಆನಂತರ 2080 1080 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಅಳ್ಕಿಸೋದು ಬರೀದು ಬರ್ತೈತಿ. ಇಲ್ಲಿ ಏನು ನೋಡ್ಕೊಳ್ಳಿ 1080 ಗೊತ್ತೈತಿ ಫ್ರೆಂಡ್ಸ್. 1080 ನಿಮ್ಮ ಅಳ್ಕಿಸಿ ತೋರ್ಸತ್ತೆ ಇಷ್ಟ. ಅದ್ರ ತಗಿನ 1350 ಐತೆ, ಅದನ್ನ ಅಳ್ಕಿಸ್ಕೊಳ್ಳಿ. 1350 ಹೇಳಿ ಬರ್ಕೋತೀನಿ ನಾನು. ಇಷ್ಟ ಇವು ಎರಡು ಬಿಟ್ಟರೆ ಏನೂ ಇಲ್ಲ. ಇದು 4.5 ಸೈಜ್ ಫ್ರೆಂಡ್ಸ್ ತಿಳಿಸ್ಕೊಡ್ತೀನಿ. ನಾನು ಎಕ್ಸ್ಪೋರ್ಟ್ ಯಾವ ರೀತಿ ಮಾಡ್ತೀನಿ, 15 ಸೆಕೆಂಡ್ ಐತಿ. 15 ಸೆಕೆಂಡ್ ಒಳಗೆ ನಾನು 5 ಸೆಕೆಂಡ್ ಮಾತ್ರ ಇಟ್ಕೊತೀನಿ ಗೊತ್ತಾಯ್ತು ಫ್ರೆಂಡ್ಸ್. 5 ಸೆಕೆಂಡ್ ಇಟ್ಕೊಂಡು ಓಕೆ ಕೊಡ್ತೀನಿ. ಓಕೆ ಕೊಟ್ಟು ಇಲ್ಲಿ ಫಸ್ಟ್ನೇ ಎಕ್ಸ್ಪೋರ್ಟ್ ಹೋಗಿ ಎರಡದವು. ಎಕ್ಸ್ಪೋರ್ಟ್ ಹೋಗಿ ಎರಡನೇದಿದ್ದು ಸಣ್ಣ ನಕ್ಸರ್ಲೆ ಪ್ರಿವ್ಯೂ ಐತಿಲ್ಲ, ಎಕ್ಸ್ಪೋರ್ಟ್ ಪ್ರಿವ್ಯೂ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು 5 ನಿಮಿಷ ಸಾಂಗ್ದು 15 ಸೆಕೆಂಡ್ ಇಟ್ಟು ಡೌನ್ಲೋಡ್ ಆಗಿ ಬರುತ್ತೆ ಫಸ್ಟ್ನೇ ಸಾಂಗು. ಈ ಫಸ್ಟ್ನೇ ಎಕ್ಸ್ಪೋರ್ಟ್ ಏನೈತಿ ದೊಪ್ಪ ನಕ್ಸರ್ಲೆ ಎಕ್ಸ್ಪೋರ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಎಷ್ಟು 10 ಸೆಕೆಂಡ್ 10 ನಿಮಿಷ ಇರಲಿ 20 ನಿಮಿಷ ಇರಲಿ ಅಷ್ಟು ಡೌನ್ಲೋಡ್ ಆಗಿರುತ್ತೆ. ವೇಟ್ ಮಾಡ್ತೈತಿ ಆ ಸಾಂಗ್ ಹಿಡಿದವ್ರದಲ್ಲಿ ಅದು ವೇಟ್ ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್. ನೋಡ್ಕೊಳ್ಳಿ ನೋಡ್ಕೊಳ್ಳಿ ಫ್ರೆಂಡ್ಸ. ನಾನು ವೇಟ್ ಮಾಡ್ಬಿಟ್ಟು ಆಟೋಮೆಟಿಕ್ ಸಾಂಗ್ ಅನ್ನೋದು ಪ್ಲೇ ಆಗಿ ಆಟೋಮೆಟಿಕ್ ಬಂದಾಗಿ ಆನಂತರ ಡೌನ್ಲೋಡ್ ಆಗುತ್ತೆ ವಿಡಿಯೋಸ್ ಅನ್ನೋದು ಗೊತ್ತಾಯಿಲ್ಲ. ಇದು ಈ ರೀತಿ ಡೌನ್ಲೋಡ್ ಆಯಿತು. ತೋರಿಸ್ತೀನಿ ಹೋಗಿ ಗ್ಯಾಲರಿಯಲ್ಲಿ ಫ್ರೆಂಡ್ಸ್. ನಿಮ್ಗೆ ಗ್ಯಾಲರಿಯಲ್ಲಿ ತೋರಿಸ್ಕೊಂಬಂದು ನಿಮ್ಗೆ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಎಕ್ಸ್ಪೋರ್ಟ್ ಮಾಡೋದು ಅಷ್ಟೇ ಅದನ್ನ ಕೆಲಸ ಮತ್ತೇನಿಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ 5 ಸೆಕೆಂಡ್ ವಿಡಿಯೋ ಡೌನ್ಲೋಡ್ ಆಗಿ ಬಂದಿದೆ. ಇಲ್ಲಿ ಏನಾರು ಪ್ರಾಬ್ಲಮ್ ನಾ ಹೇಳಿದಲ್ಲೇ ಕುಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಲೋಗೋಸ್ಗಳು ಇದು ಬಾರ್ಸ್ ಅನ್ನೋದು ನಾ ಎದ್ಮೇಲೆ ಕುಂದಿರ್ತಿರ್ತೀನಿ, ಆನಂತರ ಇಲ್ಲಿ ಬಂದು ಕುಂದಿರುತ್ತೆ, ಇಲ್ಲಿ ಲೋಗೋ ಅಲ್ಲೇ ಬಂದು ಕರೆಕ್ಟ್ ಕುಂದೈತಿ. ಈ ರೀತಿ ನಮಗೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗೋ ಫ್ರೆಂಡ್ಸ್. ಮಿಸ್ಟೇಕ್ ಮಾಡ್ಕೋಬೇಡಿ. কোনো ವಿಡಿಯೋಸ್ ನೋಡ್ಕೊಂಡು ಖಂಡಿತವಾಗಿ ಆಗ್ತದೆ ಫ್ರೆಂಡ್ಸ್. ಗೊತ್ತಾಯ್ತಿಲ್ಲ ಏನು ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ. ಕಣ್ಣಿಗೆ ಚಂದ ನಾಕೋತ ಇಲ್ಲಿ ನೋಡ್ಕೊ ಫ್ರೆಂಡ್ಸ್ ಕರೆಕ್ಟಾಗಿ ಅಡ್ಜಸ್ಟ್ ಐತೆ. ಇನ್ನು ಮತ್ತೆ ಬೇರೆ ಸೈಜ್ ಇಟ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಫ್ರೆಂಡ್ಸ್. ಒಳ್ಳೆ ವಿಪ್ಲೋಗೆ ಬನ್ನಿ, ಒಳ್ಳೆ ಬ್ಯಾಕ್ ಬಂದು ವಿಡಿಯೋ ಸಾಂಗ್ ಪ್ಲೇ ಮಾಡ್ಕೊಳ್ಳಿ. ಮತ್ತು ಬಲಗಡೆ ಸೈಡ್ ಪೆನ್ಸಿಲ್ ಹಾಕಿದ ಮೇಲೆ ಹೋಗಿ ಏನಕ್ಕೈತಿ ಇಲ್ಲಿ ಬೋರ್ಡರ್ ಅನ್ನೋದು ಆಪ್ಷನ್ ಐತಿಲ್ಲ, ಇಲ್ಲ ಲಾಸ್ಟ್ ನಂತರ ಐತೆ ಅಂತ ಬೋರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಬೋರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಜನರಲ್ ಇದೊಂದು ಟ್ಯಾಂಪ್ಲೇಟ್ ತೊಗೊಂಡು ಫ್ರೆಂಡ್ಸ್, ಅಂದ್ರೆ ನಿಮ್ಗೆ ಹಾಕ್ಲಕ್ಕೆ ಬೇಕು. ಇಲ್ಲಿ ನೋಡ್ಕೊಳ್ಳಿ ಟ್ಯಾಂಪ್ಲೇಟನ್ನು ತಗೋತೀನಿ ನಾನು. ತಗೊಂಡ್ರೆ ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೋರ್ಡರ್ ಮೇಲೆ ಬಂದು ಆನಂತರ ಇಲ್ಲಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೋಕ್ಕಿಂತ ಮುಂಚೆ ಇಲ್ಲಿ ಎರಡನೇದು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೌಕಿಂಗ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪಿಂಕ್ ಇಮೇಜ್ ಐತೆ ಇಲ್ಲಿ ಇಲ್ಲಿ ತಳ ಕಲರ್ಸ್ ತಗ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೋರ್ಡರ್ ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. 4.5 ಸೈಜು ನಾವು ತೊಗೊಂಡಿವಿ. ಬಟ್ ಈ 4.5 ಸೈಜು ತೊಗೊಂಡಿವಿ. ಇನ್ನು ಯೂಟ್ಯೂಬ್ ಸೈಜು ಅಲ್ಲ ಇದ್ರ ಸೈಜು ಇಲ್ಲ ಫಸ್ಟ್ನೇ ಥರ ಹೋಗೋಣ ಫ್ರೆಂಡ್ಸ್. ಈ ಸೈಜ್ ಬಂತು ಗೊತ್ತಾಯ್ತು ಫ್ರೆಂಡ್ಸ್. ಯಾವ ಸೈಜ್ ಬಂತು ಈ ಸೈಜ್ ಬಂತು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದ್ರೊಳಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕಂದ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬೇಡ, ಜನರಲ್ ಮೇಲೆ ಕ್ಲಿಕ್ ಮಾಡಿ ಲೋಗೋ ಒಟ್ಟು ಸರ್ದಾರ್ಸಕ್ಕೆ ಪ್ಲೀಸ್, ಬೋರ್ಡರ್ ಒಟ್ಟು ಸರ್ದಾರ್ಸಕ್ಕೆ ಹೋಗ್ಬಿಡಿ, ಏನು ಮಾಡಕ್ಕೆ ಹೋಗ್ಬಿಡಿ ಅದನ್ನ. ಇಲ್ಲಿ ಫೋಟೋಕ್ಕೆ ಬನ್ನಿ, ನಮ್ಮ ಫೋಟೋಕ್ಕೆ ಬಂದು ಏನಾಕೈತಿ ಒಂದು ಸ್ವಲ್ಪ ಏನು ಯಾವುದು ಫಸ್ಟ್ನೇ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂಡು ಟಿಕ್ ಮಾರ್ಕ್ ಅದಲ್ಲಿ ನೋಡ್ಕೊಂಡು ಆದ ನಂತರ ಅದ್ರ ತಗಿ ಗಿರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ತಲೆಗಿಳಿಸ್ಕೊಳ್ಳಿ ಫ್ರೆಂಡ್ಸ್. ಗೊತ್ತಾಯ್ತಲ್ಲ ಈ ರೀತಿ ತಲೆಗಿಳಿಸ್ಕೊಂಡ್ರೆ ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಗೈತೆ ಫ್ರೆಂಡ್ಸ್. ತೋರ್ಸತ್ತೆ ನೋಡ್ಕೊಳ್ಳಿ. ಮತ್ತು ಇದು ಲಾಂಗ್ ಸರ್ದಾರ್ ಇರ್ತೈತಿ ಫಸ್ಟ್ನೇ ಗೆರೆ, ನೀವು ಅಡ್ಜಸ್ಟ್ ಮಾಡೋಕೆ ಅನುಕೂಲ ಇಲ್ಲ. ನಡುವಿನ ಟಿಕ್ ಮಾರ್ಕ್ ಐತಿಲ್ಲ, ಮತ್ತು ಆ ಟಿಕ್ ಮಾರ್ಕ್ ಮೇಲಿನ ಗೆರೆ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸೈಜ್ ಅನ್ನೋದು ಹಕ್ಕರ್ಕ ಒಂದು ಸ್ವಲ್ಪ ಸರ್ದಾರ್ ಇರ್ತೈತೆ, ಅದನ್ನ ಸರ್ದಾರ್ಸ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಏನಾಕೈತಿ ಲೋಗೋ ಅನ್ನೋದು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ನಡುವಿನ ಟಿಕ್ ಮಾರ್ಕ್ ಮೇಲಿನ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ
ಒಂದು ಸ್ವಲ್ಪ ಮೇಲ್ಗಡೆ ತಂದು ಇಟ್ಕೊಳ್ಳಿ. ಅನ್ನೋದು ಬಾರ್ಸ್ ಅನ್ನೋದು ಏನಕ್ಕೈತಿ, ಬಾರ್ಸ್ ಅನ್ನೋದು ನೋಡ್ಕೊಂಡು ಫ್ರೆಂಡ್ಸ್ ಅಷ್ಟೇ ಇರಲಿ, ನಿಮಗೆ ಎಲ್ಲ ಅರ್ಥ ಆಕೈತಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಜಸ್ಟ್ ಏನು ನಮ್ದೆಲ್ಲ ಇದು ಫೋಟೋ ಹಾಕೊಂಡಿವಿ, ಫೋಟೋನ ಸರ್ಚ್ ಇಟ್ಕೊಂಡಿವಿ, ಎಲ್ಲ ಮಾಡಿದ್ವಿ ಫ್ರೆಂಡ್ಸ್. ಇನ್ನೇನು ಮಾಡ್ಕೋಬೇಕು, ಇನ್ನು ಫೋಟೋ ಸರ್ಚ್ ಎಲ್ಲ ಮಾಡ್ಕೊಂಡಿವಿ. ಇನ್ನೇನು ಮಾಡ್ಕೋಬೇಕು ಫ್ರೆಂಡ್ಸ್, ಜಸ್ಟ್ ನಾವು ಸೈಜ್ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೋದು ಅಷ್ಟೇ ಕೆಲಸ ಫ್ರೆಂಡ್ಸ್. ಬಾರ್ಸ್ ಅನ್ನೋದು ನೋಡೋಣ ಬಂದು ಕುಂದಿರ್ತೈತೆ ಎಲ್ಲೋ ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ. ಇಷ್ಟು ಹೊಳ್ಳಿ ಬ್ಯಾಕ್ ಬನ್ನಿ. ಓಕೆ, ಹೊಳ್ಳಿ ಬ್ಯಾಕ್ ಬಂದ್ಕೊಂಡು ನಮಗೆ ಏನೈತೆ ಫ್ರೆಂಡ್ಸ್, ಬಲ್ಗಡೆ ಸರ್ ತಾಳೆ ಮೇಲೆ ಎಕ್ಸ್ಪೋರ್ಟ್ ಮೂಲಿ ಸೆಂಟರ್ ಮೂಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಏನು ಮಾಡ್ಕೋಬೇಕು 1085 ಫ್ರೆಂಡ್ಸ್. ಅಲ್ಲಿ 1085 ಬಂದು ಏನು ಮಾಡ್ಕೋಬೇಕು 1440 ಇಟ್ಕೊಳ್ಳಿ ಫ್ರೆಂಡ್ಸ್. ಆನಂತರ ಅದ್ರ ತೆಗಿಂದ ಬಂದುಬಿಟ್ಟು ಏನು ಮಾಡ್ಕೊಳ್ಳಿ 1080 ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ 1080 ಇಟ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ಗೆ ಬರೋಣ ಫ್ರೆಂಡ್ಸ್. ಎಕ್ಸ್ಪೋರ್ಟ್ಗೆ ಬಂದು ಇಲ್ಲಿ ಎಷ್ಟು ನಾನು 5 ಸೆಕೆಂಡ್ ಇಟ್ಕೊಂಡು ಏನು ಮಾಡ್ತೀನಿ, 5 ಸೆಕೆಂಡ್ ಇಟ್ಕೊಂಡು ಓಕೆ ಕೊಟ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ನೋಡ್ಕೊಳ್ಳಿ ಯಾವ ರೀತಿ ಎಕ್ಸ್ಪೋರ್ಟ್ ಆಗಿದೆ ಅಂತೇಳಿ. ಎಕ್ಸ್ಪೋರ್ಟ್ ಹೋಗೋದಕ್ಕೂ ಬಟ್ ನಾವು ಹೊಳ್ಳಿ ರಿಪೀಟ್ ಸಾಂಗ್ ಅನ್ನೋದು ಪ್ಲೇ ಆಕೈತಿ. ಪ್ಲೇ ಅದಕ್ಕೂ ನಾವು ಏನೈತಿ ಅದು ಮುಗಿದ್ಕೊಂಡು ಈ ಅದು ಮುಗಿದ್ಕೊಂಡು ವೀಡಿಯೋ ಡೌನ್ಲೋಡ್ ಆಕೈತಿ. ಬಟ್ ಅದಕ್ಕೆ ಕೌಂಟ್ ಆಗಿತ್ತು ಅಂದ್ರೆ ಅದಕ್ಕೆಲ್ಲ ಜಾಯಿಂಟ್ ಆಗಿತ್ತು, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್. ಏನೆಲ್ಲ ಪರವಾಗಿಲ್ಲ, ಈ ಸಾಂಗ್ ಮುಗಿತು ಹಂಗೆ ಎಕ್ಸ್ಪೋರ್ಟ್ ಲೋಡಿಂಗ್ ತೊಗೊಂಡೈತಿ, ಇನ್ನು ಓಡ್ದೈತೆ ಫ್ರೆಂಡ್ಸ್. ನೋಡ್ಕೊಳ್ಳೋಣ ಮಾಡಿ ತೊಗೊಳ್ಳಿ ಫ್ರೆಂಡ್ಸ್, ಗೊತ್ತಾಯ್ತಾ? ಅದಕ್ಕೆ ಏನು ಸಮಸ್ಯೆ ಇಲ್ಲ, ಆಟೋಮೆಟಿಕ್ ಬರ್ತೈತೆ ಫ್ರೆಂಡ್ಸ್, ಗೊತ್ತಾಯ್ತಾ? ಇನ್ನೇನು ಮಾಡ್ಕೊಳ್ಳೋಣ, ಇನ್ನು ಚೌಕ್ ಸೈಜ್ 1080 1080 ಇಟ್ಕೊಂಡು ಚೌಕ್ ಸೈಜ್ ಇಟ್ಕೊಳ್ಳೋಣ. ಆನಂತರ ಯೂಟ್ಯೂಬ್ ಸೈಜು, ಆನಂತರ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಹೇಗೆ ಕೊಟ್ಟು ಫ್ರೆಂಡ್ಸ್. ಅಂದರೆ ಎಕ್ಸ್ಪೋರ್ಟ್ ಆಗಿ ಬಂತು. ಎಕ್ಸ್ಪೋರ್ಟ್ ಆಗಿ ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ಕೊಳ್ಳೋಣ, ಇಲ್ಲಿ ಬಂದೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಇದಲ್ಲ, ಇಲ್ಲಿ ಬಂದೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ ಬಂದೈತಿ. ನಾನು ಲೋಗೋ ಸರ್ಸ್ ಬರ್ದಿತ್ತು, ಬಟ್ ಸರ್ಸಿದ್ದೀನಿ ಇಷ್ಟ ನೋಡ್ಕೊಳ್ಳಿ ಫ್ರೆಂಡ್ಸ್. ಗೋಣಿಗೆ ಬಂದೈತಿ ಫೋಟೋಸ್ ಗೋಣಿಗೆ ಬಂದೈತಿ. ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಇನ್ನೊಂದು ಸ್ವಲ್ಪ ಜೂಮ್ ಮಾಡಬೇಕಾಗೈತಿ. ಈ ರೀತಿ ಅದಕ್ಕೂ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಅಲ್ಲಿ ಹೋಗಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡ್ಕೋಬೇಕಂತೇಳಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೆಲ್ಲ ಕರೆಕ್ಟಾಗಿ ಬಂದೈತಿ. ಬಟ್ ಅವಿಪ್ಲರ್ ಹೊಳೆ ವಾಪಸ್ ಬನ್ನಿ. ವಾಪಸ್ ಬಂದು ಸೈಜ್ ಎಲ್ಲ ಬರೋಬ್ಬರ ಐತಿ, ಕರೆಕ್ಟ್ ಐತಿ ನೋಡ್ಕೊಳ್ಳಿ. ಸರ್ಚಾಡಿ ಆಯಿತು, ಫೋಟೋ ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಲೋಗೋ ಇನ್ನೊಂದು ಸ್ವಲ್ಪ ಸರ್ಸ್ಬೇಕಾಗೈತಿ ಫ್ರೆಂಡ್ಸ್. ಮತ್ತೇನಿಲ್ಲ, ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಮ್ಮ ಲೋಗೋಕ್ಕೆ ಬನ್ನಿ. ನಮ್ಮ ಲೋಗೋಕ್ಕೆ ಬಂದು ಫಸ್ಟ್ನೇ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಗೈತಿ ಅಥವಾ ಇನ್ನು ಫಸ್ಟ್ನೇ ಟಿಕ್ ಮಾರ್ಕ್ ಏನಾಯ್ತಿಲ್ಲ ಲೋಗೋ ತೆಗೆದು ಹಾಕೋದು, ಆ ಟಿಕ್ ಮಾರ್ಕ್ ಕೆಳಗಿನ ಕೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ತಳಗಡೆ ಸರ್ಸ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕರೆಕ್ಟಾಗಿ ಸರ್ಸ್ಕೊಂಡ್ರೆ ಈ ಟಾರ್ಗ್ ಅಡ್ಜಸ್ಟ್ ಆಗೈತೆ ಫ್ರೆಂಡ್ಸ್. ತಳಗಡೆ ನಾನು ಫಸ್ಟ್ ಇಟ್ಟಿಲ್ಲ, ಅಲ್ಲಿವರೆಗೆ ಕರೆಕ್ಟ್ ಆಗೈತಿ. ಇನ್ನೇನು ಮಾಡ್ಕೊಳ್ಳೋಣ, ಫೋಟೋ ಒಂದು ಸ್ವಲ್ಪ ಜೂಮ್ ಮಾಡ್ಕೊಬೇಕಾಗೈತಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಗೈತಿ ಇಲ್ಲಿ ತರ ನೋಡ್ಕೊಳ್ಳಿ ಫ್ರೆಂಡ್ಸ್. ಜನರಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಡುವಿನ ಟಿಕ್ ಮಾರ್ಕ್ ಕೆಳಗಿನ ಕೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಫೋಟೋ ಒಂದು ಜೂಮ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ರಗಡಾಕೈತಿ ಫ್ರೆಂಡ್ಸ್. ಆನಂತರ ಇದ ಟಿಕ್ ಮಾರ್ಕ್ ಮೇಲೆ ಕೆರೆಗೆ ಮೇಲೆ ಚಿಕ್ಕದಾಗಿ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಆಯಿತು. ಇನ್ನು ಸಾಂಗ್ ಪ್ಲೇ ಮಾಡ್ಕೋದಿತ್ತು, ಮಾಡಿಲ್ಲ ನಾನು ಪ್ಲೇ ಮಾಡಿ. ಓಕೆ, ನಿಮಗೆಲ್ಲ ಕರೆಕ್ಟ್ ಆಗಿತ್ತು. ಇನ್ನು ಎಕ್ಸ್ಪೋರ್ಟ್ ಮಾಡಿ ಖಂಡಿತವಾಗಿ ಕರೆಕ್ಟಾಗಿ ಬರೋದು ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಬರೋಂಗಿಲ್ಲ. ಎಕ್ಸ್ಪೋರ್ಟ್ ಮಾಡಿ ಅದನ್ನ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಸೆಕೆಂಡ್ ಕಡಿಮೆ ಇಟ್ಕೊಂಡು ತೋರಿಸ್ತೀನಿ, ಹಂಗೆ ಸುಮ್ಮನೆ ಡೆಮೋ ನೋಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡಿ 2 ಸೆಕೆಂಡ್ ಡೇಟಾ ಎಕ್ಸ್ಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಎಕ್ಸ್ಪೋರ್ಟ್ ಇದೆ ಯಾಕೋ ಲೋಡ್ದು ಆಯ್ತು ಫ್ರೆಂಡ್ಸ್. ಸ್ವಲ್ಪ ಮಾಡಿ ನಿನ್ನೆ ಬರ್ತಾರೆ ಭಾಳ ಇದ್ದಲ್ಲ, ಅದಕ್ಕೋಸ್ಕರ ಫೋಟೋ ಹೊಡೆದು ಭಾಳ ಲೋಡ್ ಆಗಿದ್ದು ಫೋನಿಗೆ, ಭಾಳ ಫೋಟೋದವು. ಏನು ನೋಡೋಣ, ಎಕ್ಸ್ಪೋರ್ಟ್ ಆಕೈತಿ. 2 ಸೆಕೆಂಡ್ ಐತಿ. ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಹಂಗೆ ತಗೋತೀನಿ ಫ್ರೆಂಡ್ಸ್. ನಿಮ್ಗೆ ಏನೂ ಇಲ್ಲ. ಹೊಳಿ ಅಲ್ಲ ಇಲ್ಲಿ ಇದಕ್ಕೆ ಬರೋಣ. ಇದು ಈ ರೀತಿ ಬಂತೆ. ಹೊಳಿ ವಿಡಿಯೋ ನೋಡ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಲೋಗೋ ಇನ್ನೊಂದು ಸ್ವಲ್ಪ ತಗಡೆ ಬರೋಕೆ ಕಷ್ಟ ಗೊತ್ತಾಯಿಲ್ಲ. ಈ ರೀತಿ ನಾವು ಎಡಿಟ್ ಮಾಡ್ಕೋಬೇಕೈತಿ. ಲೋಗೋ ಅನ್ನೋದು ಪೂರ ಸರ್ಸ್ಬಿಡಿ, ಇನ್ನೊಂದು ಪೂರ ಸರ್ಸ್ತೀನಿ. ಆದ್ರೆ ಈಗೇನು ಬೇಡ, ಇಷ್ಟ ಫೈನಲ್ ಮಾಡಿಬಿಡೋಣ. ಈ ಲೋಗೋ ಎಲ್ಲಿತ್ತು ಅಲ್ಲೇ ಐತಿ, ಹಂಗೆ ಅನ್ಸಾಯ್ತು ನಿಮ್ಗೆ. ಅದ ಪೂರ ತಳ ಸರಿಸಿಬಿಟ್ಟ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಿ, ಗೊತ್ತಾಯಿಲ್ಲ ಫ್ರೆಂಡ್ಸ್. ಇನ್ನೇನು ಮಾಡ್ಕೊಳ್ಳೋಣ, ಇನ್ನು ಸೈಜಿನ ಇದನ್ನು ಬೋರ್ಡರ್ ಚೇಂಜ್ ಮಾಡ್ಕೊಳ್ಳೋಣ. ಬೋರ್ಡರ್ ಕಾರ್ಡ್ ಪ್ಲೇ ಮಾಡ್ಕೊಳ್ಳಿ. ಆನಂತರ ಏನೈತಿ ಬೋರ್ಡರ್ ಯಾವ ತೊಗೊಳ್ಳೋಣ, ಪೂರ 1.1 ಸೈಜ್ ಚೌಕ್ ಸೈಜ್ ತೊಗೊಳ್ಳೋಣ ಫ್ರೆಂಡ್ಸ್. ಲೋಗೋ ಇನ್ನೊಂದು ಸ್ವಲ್ಪ ತಳ ಸರ್ಸೋಣ ನೋಡ್ಕೊಳ್ಳಿ ಫ್ರೆಂಡ್ಸ್. ಲೋಗೋ ಅನ್ನೋದು ಇನ್ನೊಂದು ಸ್ವಲ್ಪ ತಳ ಸರಿಸ್ಬಿಡೋಣಪ್ಪ ನಾವು. 1 ಸೈಜು ಹಿಂಗೆ ಆಕೈತಿ. ಈ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಕೈತಿ ಇದೆಲ್ಲ ಕರೆಕ್ಟ್ ಆಗೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ನಡುವಿನ ಟಿಕ್ ಮಾರ್ಕ್ ಮೇಲೆ ಗಿರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ಸರಿಸ್ತೀನಿ ನಾನು, ಪೂರ ತಳ ಸರಿಸ್ಬಿಡ್ತೀನಿ ಲೋಗೋ ಅನ್ನೋದು. ಓಕೆ, ಇಷ್ಟು ಇಟ್ಕೊಂಡು ನಾನು ಕರೆಕ್ಟಾಗಿ ಅಲ್ಲಿ ತಳಗ ಪೂರ ತಳಗ ಇಟ್ಕೊಂಡ್ಬಿಟ್ಟಿನಿ. ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಿ, ಏನು ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ನಾವು ಏನಕ್ಕೈತಿ ಸೈಜ್ ಬೋರ್ಡರ್ ಚೇಂಜ್ ಮಾಡ್ತೀನಿ. ಬೋರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಳಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಬಲಗಡೆ ಸೈಡ್ ಪೇಂಜ್ ನೋಡ್ಕೊಳ್ಳಿ. ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಿಂಕ್ ಇಮೇಜ್ಗೆ ಹೋಗಿ ಇನ್ನು ಸೈಜ್ ಸೆಲೆಕ್ಟ್ ಮಾಡ್ಕೋಬೇಕು. 1.1 ಸೈಜ್ ಚೌಕ್ ಸೈಜ್ ತೊಗೊಂಡು ಬಂದು ಚೌಕ್ ಸೈಜ್ ಸೆಲೆಕ್ಟ್ ಆಯಿತು ಫ್ರೆಂಡ್ಸ್. ನಮಗೇನು ಪ್ರಾಬ್ಲಮ್ ಇಲ್ಲ. ಫೋಟೋನ ಒಂದು ಸ್ವಲ್ಪ ಸರಿಸಿಬಿಡೋಣ ಮ್ಯಾಕ. ಇಲ್ಲಿ ನೋಡ್ಕೊಳ್ಳಿ, ನಾನು ಫೋಟೋ ಒತ್ತಿ ನಾನು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದು ಒಂದೇ ಟಿಕ್ ಮಾಡಿ ಕೆಳಗಿನ ಕೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ. ಓಕೆ, ಫೋಟೋ ಒಂದು ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಇನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಡೋಣ. ಸೈಜ್ ಇಟ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಬನ್ನಿ. ಎಕ್ಸ್ಪೋರ್ಟ್ ಬಂದು 1080 ತಳಗಿಂದ ಐತೆ ಅದಟ ಇರಲಿ. ಮ್ಯಾಗಿನ 1440 ಐತಿ, ಅಲ್ಲಿ ಏನು ಮಾಡ್ಕೊಳ್ಳಿ, ಅಲ್ಲಿ 1080 ಬರ್ಕೊಳ್ಳಿ ಫ್ರೆಂಡ್ಸ್. ತೆಗಿಸ್ಕೊಡ್ತೇನೆ ನೋಡ್ಕೊಳ್ಳಿ. 1000 ಪ್ಲೀಸ್ 1080 ಮಾಡ್ಕೊಂಡು ಮತ್ತೆ ನಾನು ಎಷ್ಟು ಒಂದು 5 ಸೆಕೆಂಡ್ ಅಷ್ಟು ತೊಗೊಂಡು ಓಕೆ ಕೊಟ್ಕೊಂಡು ಆನಂತರ ಎಕ್ಸ್ಪೋರ್ಟ್ ಮಾಡ್ಕೊತೀನಿ. ಎಕ್ಸ್ಪೋರ್ಟ್ ಮಾಡ್ಕೊಂಡು ತೆಗಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಈಗ ಒಂದು ಸ್ವಲ್ಪ ಎಕ್ಸ್ಪೋರ್ಟ್ ಮಾಡಿದ್ರೆ ಇವತ್ತಿನ ವಿಡಿಯೋದಲ್ಲಿ ಲೇಟ್ ಆಗೋದು ಕಾಣಿಸಿ. ಯಾಕೋ ಏನಿದೆ ಪ್ರಾಬ್ಲಮ್ಸು.
ಆಗಾಕೈತೆ ಸ್ಪೀಡ್ ಆಕೈತಿ, ಬಟ್ ಅದು ಓಪನ್ ಆದ ಇನ್ಸ್ಟಾ ಅಂದ್ರೆ ಅದೆಲ್ಲ ಆಗಿ ಎಲ್ಲ ಪ್ರಿಂಟ್ ಆಗಿ ಬರೋ ಲೇಟ್ ಆಗತ್ತೆ ಫ್ರೆಂಡ್ಸ್, ಮತ್ತೇನಿಲ್ಲ. ಮೊದಲು ಸ್ಪೀಡ್ ಆಕೈತಿ ಅದು ಇಲ್ಲೇ ಲೋಡ್ ಆಗೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ 180 ಈ ರೀತಿ ಬಂದಂಗಾಯ್ತು, ಓಕೆ ಕೊಡ್ತದ. ಇಲ್ಲಿ ಏನು ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಬಂದು ನಮ್ಮ ಬಂದೈತಿಲ್ಲ ವಿಡಿಯೋ ನೋಡ್ಕೊಂಡು ಬಂದೈತೆ ಫ್ರೆಂಡ್ಸ್. ವಿಡಿಯೋಸ್ ಒಂದು ಅದು ಬೇಕಂಗೆ ಅದು ಮೆಸೇಜ್ ತೋರಿಸಿ ಏನು ಬಿಟ್ಟು ಮಾಡಲಿ. ಇಲ್ಲಿ 1.1 ಸೈಜ್ ಬಂದೈತೆ ಫ್ರೆಂಡ್ಸ್. ಲೋಗೋ ಕರೆಕ್ಟಾಗಿ ಅಡ್ಜಸ್ಟ್ ಐತಿ, ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಐತಿ. ಏನು ಪ್ರಾಬ್ಲಮ್ ಇಲ್ಲ ಗೊತ್ತಾಯ್ತು ಫ್ರೆಂಡ್ಸ್ ನಿಮಗೆ. ಇದು 1.1 ಸೈಜು ಚೌಕ್ ಸೈಜು, ಇದ್ರೊಳಗೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಏನು ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಟು ಅದ ನಂತರ ಮತ್ತೆ ಬ್ಯಾಕ್ ಕೊಡ್ರಿ. ಬ್ಯಾಕ್ ಬಂದು ಇನ್ನು ಏನು ಮಾಡ್ಕೊಂಡು ಈ ಸೈಜ್ ಆಯಿತು. ಇನ್ನು ಯಾವತ್ತು ಹೋಗ್ಬೇಕು, ಇನ್ನು 9.16 ಸೈಜ್ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಸೈಜ್ ತೊಗೊಂಡು ಫೋಟೋಸ್ ಹಾಕೊಂಡು ಬಲಗಡೆ ಸರ್ ತಾರ ಮೇಲೆ ನೋಡ್ಕೊಂಡು ಫ್ರೆಂಡ್ಸ್. ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೋರ್ಡ್ರಿಗೆ ಬನ್ನಿ. ಬೋರ್ಡ್ರಿಗೆ ಬಂದು ಆನಂತರ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಯಾವುದು ಇದು 4.5 ಸೈಜ್ ಇದ್ದದು. 9.14 ಸೈಜು ಇಲ್ಲೈತಿ. ಇದು ಆಮೇಲೆ ಫ್ರೆಂಡ್ಸ್ ನೋಡೋಣ. ಓಕೆ 9.14 ಸೈಜ್ ಕುಂತು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕುಂತು ಗೊತ್ತಾ ಫ್ರೆಂಡ್ಸ್, ಗೊತ್ತಾ. ಇನ್ನೇನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಇನ್ನು ಸಟ್ ಮಾಡ್ಕೊಳ್ಬೇಕಾಗೈತಿ. ಸಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊ ಫ್ರೆಂಡ್ಸ್. ಅವ್ನು ಏನು ಲೋಗೋ ಏನು ಸರ್ದಾರ್ಸಕ್ಕೆ ಹೋಗಬೇಡಿ. ಫೋಟೋನ ಏನು ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತಾರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಮ್ಯಾಗ ಫೋಟೋ ಮೇಲೆ ಕ್ಲಿಕ್ ಆದ ನಂತರ ಏನಾಕೈತಿ, ತಳಗಿನ ಟಿಕ್ ಮಾರ್ಕ್ ಕೆಳಗಿನ ಅಡಿಗೆಗೆ ಮೇಲೆ ಕ್ಲಿಕ್ ಮಾಡ್ಕೊತಾ ಮುಂಚೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಟಿಕ್ ಮಾರ್ಕ್ ಹಾಕೋದು ಬರ್ತದೆ. ಟಿಕ್ ಮಾರ್ಕ್ ಹಾಕೊಳ್ಳಿ. ಫೋಟೋ ಆಟೋಮೆಟಿಕ್ ಜೂಮ್ ಆಕೈತಿ, ನೀವು ಏನು ಮಾಡಬೇಕಾಗಿಲ್ಲ. ಬಟ್ ಫೋಟೋ ಆಟೋಮೆಟಿಕ್ ಜೂಮ್ ಹಾಕೋಣ ಏನಾಕೈತಿ, ವಿಡಿಯೋ ಪ್ಲೇ ಮಾಡ್ಕೊಳ್ಳಿ, ಆಡಿಯೋಸ್ ಪ್ಲೇ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇಷ್ಟು ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಐತಿ. ನಾವೆಲ್ಲ ಡೆಮೋ ತೋರಿಸ್ತೀನಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ, ಮತ್ತೇನಿಲ್ಲ. ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಬ್ಲ್ಯಾಕ್ ಬೋರ್ಡರ್ ಐತೆ, ಬ್ಲ್ಯಾಕ್ ಬ್ಲರ್ ನಾವು ಇಮೇಜ್ ಐತೈತಿ ಫ್ರೆಂಡ್ಸ್. ಅದು ಹತ್ರ ನಮ್ಮ ಫೋಟೋ ತಳಗಡೆ ಐತೆ, ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಬ್ಲ್ಯಾಕ್ ಇದಕ್ಕೆ ಆಯ್ತು ಫ್ರೆಂಡ್ಸ್. ಒಂದು ಅದನ್ನು ಏನು ಮಾಡ್ಕೊಳ್ಳಿ, ಇಲ್ಲೊಂದು ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ದೊಡ್ಡದು ಮಾಡ್ಕೊಳ್ಳಿ. ಅದನ್ನು ಟಿಕ್ ಮಾರ್ಕ್ ಹಾಕೊಂಡ್ರೆ ಆಟೋಮೆಟಿಕ್ ದೊಡ್ಡದಾಕೈತೆ ಫ್ರೆಂಡ್ಸ್. ಆಯ್ತಲ್ಲ, ಬ್ಲ್ಯಾಕ್ ಕುಂತು ಫ್ರೆಂಡ್ಸ ಕರೆಕ್ಟಾಗಿ ಅದ. ಇದನ್ನು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಓಕೆ ಜೂಮ್ ಆಯಿತು. ಇಲ್ಲಿ ನೋಡಿ ಟಿಕ್ ಮಾರ್ಕ್ ಕೆಳಗಿನ ಗಿರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು 2008 ಕರೆಕ್ಟಾಗಿ ಜೂಮ್ ಆಯ್ತದ. ಇದು ಜನರಲ್ ಮ್ಯಾಗು ಇದು ಇಮೇಜಸ್ ಮ್ಯಾಗು ಟಿಕ್ ಮಾರ್ಕ್ ಹಾಕೊಂಡ್ರೆ ಅದು ಕರೆಕ್ಟ್ ಆಗೈತೆ. ಇನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ನೋಡ್ಕೊಳ್ಳಿ ಯಾವ ರೀತಿ ಅಂತ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೇನು ಮಾಡ್ಕೋಬೇಕು, ಫಸ್ಟ್ನೇದು 1080 ಇಟ್ಕೊಳ್ಳಿ. ಅದ್ರ ತಳಗಿಂದು 1920 ಇಟ್ಕೋಬೇಕಾಗೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ 1920 ಇಟ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಿಡೋಣ ಪ್ಲೀಸ್. ಸೈಜ್ ಇದನ್ನ ಇಟ್ಕೋಬೇಕು, ನಾನು ಟೈಮಿಂಗ್ ಇಟ್ಕೋಬೇಕು ಅಂದ್ರೆ ಲೆಂತ್ ಹಾಕಿ ವಿಡಿಯೋಸ್. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಹೊಡ್ಕೊಂಡು 5 ಸೆಕೆಂಡ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಗುರು ಲೇಟ್ ಆಯಿತು? ಇನ್ನು ಡೌನ್ಲೋಡ್ ಆಗೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಬಿನ್ ನಂಬರು ಆಗೈತೆ ಫ್ರೆಂಡ್ಸ್ ಡೌನ್ಲೋಡು. ಈ ರೀತಿ ನಮಗೆಲ್ಲ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗೈತೆ ಫ್ರೆಂಡ್ಸ್, ಮತ್ತೇನಿಲ್ಲ. ಬಟ್ ನನ್ನ ಮೊಬೈಲ್ ಸ್ಟ್ರಕ್ ಆಗಿದೆ ಅಷ್ಟೇ ಫ್ರೆಂಡ್ಸ್, ಮತ್ತೇನಿಲ್ಲ. ಸ್ಟ್ರಕ್ ಅದು ಹಿಡಿತಿಲ್ಲ, ವೈಪ್ಲರ್ಗೆ ಸ್ಟ್ರಕ್ ಹಿಡಿತಿಲ್ಲ. ಬಟ್ ಏನಾಗೈತೆ, ನನ್ನ ಫೋಟೋಸ್ಗಳು ಭಾಳ ಆಗಿದಾವೆ, ಅದಕ್ಕೋಸ್ಕರ ಸ್ಟ್ರಕ್ ಇದೆ ಫ್ರೆಂಡ್ಸ್, ಮತ್ತೇನಿಲ್ಲ. ಇಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಕೊಂಡು 100% ಕರೆಕ್ಟ್ ಆಯಿತು. ಈ ರೀತಿ ಪ್ರಾಬ್ಲಮ್ ಅಂದ್ರೆ ಇದನ್ನ ತೋರ್ಸತ್ತೈತೆ ಫ್ರೆಂಡ್ಸ್. ಅದ ಆನಂತರ ನಮ್ಗೆ ಎಲ್ರಿಗೆ ಬಂದು ಏನಾಕೈತಿ, ಇಲ್ಲಿ 9.14 ಸೈಜ್ ಬಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಗುಡ್ ಲಕ್ ಫ್ರೆಂಡ್ಸ್, ನಾವು ಏನೂ ಇಲ್ಲ. ಎಷ್ಟು ಚೆನ್ನಾಗಿತ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋಸ್ ಅನ್ನೋದು. ನೋಡ್ಕೊಳ್ಳಿ ಫ್ರೆಂಡ್ಸ್ 9.14 ಸೈಜು ಇನ್ಸ್ಟಾಗ್ರಾಮ್ ಸೈಜು ಡೌನ್ಲೋಡ್ ಆಯಿತು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗೈತೆ. ಹೊಳ್ಳಿ ಐಪ್ಲರ್ ಬರೋಣ. ಐಪ್ಲರ್ ಬಂದು ಓಕೆ ಕೊಟ್ಕೊಳ್ಳಿ. ಆನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇನ್ನು ಯೂಟ್ಯೂಬ್ ಸೈಜ್ ಮಾಡ್ಕೋಬೇಕಾಗೈತೆ ಫ್ರೆಂಡ್ಸ್. ಯೂಟ್ಯೂಬ್ ಸೈಜ್ ನೋಡ್ಕೊಳ್ಳಿ ತೋರ್ಸತ್ತೀನಿ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಬೋರ್ಡ್ರಿಗೆ ಹೋಗೋಣ. ಬೋರ್ಡ್ರಿಗೆ ಹೋಗಿ ಏನು ಮಾಡ್ಕೊಳ್ಳೋಣ, ಇಮೇಜಸ್ ಮೇಲೆ ಹೋಗಿ ಆನಂತರ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ಬೇಕು, ಯೂಟ್ಯೂಬ್ ಸೈಜ್ ಬ್ಯಾಕ್ಗ್ರೌಂಡ್ ಹಾಕ್ತೀನಿ ನಾನು ಫ್ರೆಂಡ್ಸ್. ಪ್ಲೀಸ್ ಬೋರ್ಡರ್ ಹಾಕ್ತೀನಿ. ಯೂಟ್ಯೂಬ್ ಸೈಜ್ ಬೋರ್ಡರ್ ಕುಂತದೆ. ಯೂಟ್ಯೂಬ್ ಸೈಜ್ ಬೋರ್ಡರ್ ಕುಂತ್ರೆ ನಮ್ಗೆ ಏನು ಮಾಡಬೇಕು, ಮೊಬೈಲ್ ರೋಟೇಟ್ ಇಟ್ಟು ಆರ್ಟ್ ಹೊಳಿಸ್ಬೇಕಾಗಿತ್ತು ಫ್ರೆಂಡ್ಸ್. ಆರ್ಟ್ ಹೊಳಿಸಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಮೊಬೈಲ್ ರೋಟೇಟ್ ಅನ್ನೋದು ಆನ್ ಇಟ್ಕೊಂಡು ನಮಗೆ ಈ ರೀತಿ ಮೊಬೈಲ್ ಆರ್ಟ್ ಹೊಳಿಸಿದ್ರು ಆರ್ಟ್ ಆಗಿದೆ ಫ್ರೆಂಡ್ಸ್. ನೀವು ಮೂವಿ ನೋಡ್ಲಿಕ್ಕೆ ನಾವು ಮೊಬೈಲ್ ಆನ್ ಇಟ್ಕೊಂಡು ನಾವು ಹೊಳಿಸ್ತಿಲ್ಲ, ಅದಕ್ಕೆ ಸೆಟ್ಟಿಂಗ್ ಇಟ್ಕೊಂಡು ಹೊಸದು ಹಾಕೊಂಡು ಸಾಂಗ್ ಬಂದಿರ್ತೈತಿ. ಸಾಂಗ್ ಆನ್ ಮಾಡ್ಕೊಳ್ಳಿ ಈ ರೀತಿ. ಗೊತ್ತಾ ಫ್ರೆಂಡ್ಸ್, ಒಂದು ಸ್ವಲ್ಪ ಬ್ಲೂಟೂತ್ ಆಫ್ ಮಾಡ್ಕೊತೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಮೊಬೈಲ್ ಇದನ್ನು ಸಾಂಗ್ ಪ್ಲೇ ಮಾಡ್ಕೊಂಡ್ವಿ. ಪ್ಲೇ ಆದ್ಮೇಲೆ ಈ ರೀತಿ ಆನ್ ಆಕ್ಚರ್ ಮಾಡ್ತೀವಿ. ಪ್ಲೇ ಹಾಕು ನಾವೇನು ಮಾಡ್ಕೋ ಫ್ರೆಂಡ್ಸ್, ಬಲಗಡೆ ಸೈಡ್ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಎರಗಡೆ ಸೈಡ್ ಆಪ್ಷನ್ಸ್ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಎರಗಡೆ ಸೈಡ್ ಆಪ್ಷನ್ಸ್ ಬಂದರೆ ಇಲ್ಲಿ ತಂಗ ಎಡಿಟ್ ಫೋಟೋ ಅನ್ನೋದು 3 ದಿನ ಐತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ ನಂತರ ಇಲ್ಲಿ ಬಾಕ್ಸ್ ಬರ್ತದೆ, ಬಲಗಡೆ ಸೈಡ್ ತೋರ್ಸೋದು ನೋಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲೆ ಒಂದು ಸ್ವಲ್ಪ ಜಕ್ಕೊಂಡು ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಫೋಟೋ ಹಾಕ್ತಿರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಗೆ ಈ ರೀತಿ ಬರ್ತೈತಿ. ಈ ರೀತಿ ಬಂದರೆ ಒಂದು ಫೋಟೋ ಹಾಕೋಬೇಕಲ್ಲ, ಫೋಟೋ ಹಾಕೊಂಡು ನಿಮ್ಗೆ ತೀಸ್ಕೊಡ್ಬೇಕಲ್ಲ ಯೂಟ್ಯೂಬ್ ಸೈಜ್ ಮಾಡಲಿಕ್ಕೆ. ಅಂತ ತೀಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವತ್ತು ಹಾಕ್ತೀನಿ, ಇಲ್ಲಿ ಬಂದು ನಾನು ಪಿಕ್ಸಾರ್ಟ್ ಹೋಗ್ತೀನಿ. ಪಿಕ್ಸಾರ್ಟ್ ಹೋಗಿ ನಾನು ಹಾಕಿ ತೋರಿಸ್ತೀನಿ ನಿಮ್ಗೆ. ಇಲ್ಲೊಂದು ಫೋಟೋ ಯೂಟ್ಯೂಬ್ ಸೈಜ್ ಫೋಟೋ ಮಾಡಿದ್ದೀನಿ, ಅದನ್ನ ಹಾಕೋತೀನಿ ನೋಡ್ಕೊಳ್ಳಿ. ಜಸ್ಟ್ ನೋಡ್ಕೊಳ್ಳಿ.
ಯೂಟ್ಯೂಬ್ ಸೈಜ್ ಫೋಟೋ ಮಾಡಿದ್ರೆ ಫುಲ್ ಜೂಮ್ ಐತಿ, ಅದು ಫುಲ್ ಜೂಮ್ ಆಗೈತಿ. ಈಗ ತೋರಿಸಿ ನೋಡ್ಕೊಳ್ಳಿ, ಫುಲ್ ಜೂಮ್ ಆಗೈತಿ. ಆನಂತರ ನಮ್ಗೆ ಏನಕ್ಕೈತಿ ಇಲ್ಲಿ ನೋಡ್ಕೊಳ್ಳಿ, ಇಮೇಜಸ್ ಹಾಕೊಂಡು ಬಲಗಡೆ ಸೈಡ್ ನೋಡ್ಕೊಳ್ಳಿ. ಈ ಫಸ್ಟ್ನೇ ಟಿಕ್ ಮಾರ್ಕ್ 3 ಟಿಕ್ ಮಾರ್ಕ್ ನೋಡ್ಕೊಳ್ಳಿ, ನೋಡಿ ಸೆಂಟರ್ ದಂಡಿಗೆ ನೋಡ್ಕೊಳ್ಳಿ ಬಲಗಡೆ ಸೈಡು. ಈ ನಡುವಿನ ಟಿಕ್ ಮಾರ್ಕ್ ಮೇಲೆ ಬಟನ್ ಫಸ್ಟ್ನೇ ಟಿಕ್ ಮಾರ್ಕ್ ತಗೊಳ್ಳಿ, ಈ ರೀತಿ ಆಯಿತು. ಲಾಸ್ಟ್ನೇ ಟಿಕ್ ಮಾರ್ಕ್ ತಗೊಳ್ಳಿ, ಈ ರೀತಿ ಆಯಿತು. ಮತ್ತೆ ಏಮಕ್ಕೋ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಇದು ನೋಡ್ಕೊಳ್ಳಿ ಫ್ರೆಂಡ್ಸ್, 600 ಇದ್ದು 500 ಇಟ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಜಸ್ಟ್ ಇಲ್ಲಿ ಫಸ್ಟ್ನೇ ಟಿಕ್ ಮಾರ್ಕ್ ಗಿರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡಿವಿ, ಅಲ್ಲಿ 600 ಐತೆ, ಒಂದು 200 500 ಇಟ್ಕೊಳ್ಳಿ. 500 ಇಟ್ಕೊಂಡು ಹಂಗೆ ಮೇಲೆ ಎತ್ಕೊಳ್ಳಿ. ಅದನ್ನ ಮೇಲೆ ಎತ್ಕೊಂಡು ನಡುವಿನ ಟಿಕ್ ಮಾರ್ಕ್ ಒಂದು ಐತೆ, ಅದ್ರ ಮೇಲೆ ಗಿರಿಗಿದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಕ್ಕೆ 500 ಇಟ್ಕೊಳ್ಳಿ ಫ್ರೆಂಡ್ಸ್. ಇದನ್ನ 500 ಇಟ್ಕೊಂಡು ಏನು ಮಾಡ್ಕೊಳ್ಳಿ, ನಡುವಿನ ಟಿಕ್ ಮಾರ್ಕ್ ಕೆಗಿನ 2 ಗಿರಿಗಿದ ನೋಡ್ಕೊಳ್ಳಿ, 1500 1700 2 ಗಿರಿಗಿದಾವೆ. ಅದ್ರ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಒಂದೊಂದು 1000 ಇಟ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ 1000 ಅಲ್ಲ, ಈ ರೀತಿ ಜೂಮ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ, ತೋರಿಸ್ತೀನಿ ಎಷ್ಟು ಇಟ್ಕೊಳ್ಬೇಕು ಅನ್ನೋದು. 1700 ಇಟ್ಕೊಳ್ಳಿ ಫ್ರೆಂಡ್ಸ್. ಒಂದು 1700 ಬೇಕಾರೆ ಎಷ್ಟು ಇಟ್ಕೊಂಡು ಒಂದು 1700 ಇಟ್ಕೊಳ್ಳಿ. ಫಸ್ಟ್ನೇದು ಲಾಸ್ಟ್ನೇದು 1700 ಇಟ್ಕೊಳ್ಳಿ. ಎರಡನೇದು ಕರೆಕ್ಟಾಗಿ ಇಟ್ಕೊಂಡು ಇಷ್ಟು ಆದ್ಕೊಂಡು ನಾವು ಏನಕ್ಕೆ ಕರೆಕ್ಟಾಗಿ ಸೇಕಾಲಾಗಿ ಚಾಲು ಮಾಡ್ತೈತೆ, ಅದು ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಾರ್ಸ ನಮಗೆ ಇದು ಯೂಟ್ಯೂಬ್ ಸೈಜ್ ಹೋಗೋಣ, ಬಾರ್ಸಲ್ಲಿ ಹೋಗೋ ಬೇಕಾಗಿಲ್ಲ. ನಾವು ಏನು ಮಾಡ್ಬೇಕು, ಅವ್ನು ತೊಗೊಳ್ಬೇಕಾಗ್ತೈತಿ. ಇಲ್ಲಿ ಫ್ರೆಂಡ್ಸ್ ಅದು ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ ಲೋಗೋ ತಗೊಂಡ್ರೆ ನಾನು ಇದು ಬಾರ್ಸ್ ಅನ್ನೋದು ತೆಗಿಬೇಕಾಗ್ತೈತಿ. ಇಲ್ಲಿ ಫ್ರೆಂಡ್ಸ್ ಬಾರ್ಸ್ ಅನ್ನೋದು ಬಲಗಡೆ ಸೈಡ್ ತೋರಿಸೋದನ್ನು ಬಾರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಲಗಡೆ ಸೈಡ್ ಟಿಕ್ ಮಾರ್ಕ್ ತೆಗಿತೀನಿ, ಬಾರ್ಸು ಹೋಯ್ತು ಫ್ರೆಂಡ್ಸ್. ಬಾರ್ಸು ಬೇಕಾದ್ರೆ ಇಲ್ಲ ಸರ್ಚ್ ಇಟ್ಕೋದ್ರೆ ಸರ್ಚ್ ಇಟ್ಕೋಬೋದು. ಅದನ್ನು ಬಾರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಜಸ್ಟ್ ನಾವು ಬಾರ್ಸ್ ಇಟ್ಕೊಂಡಿವಿ. ಬಾರ್ಸ್ ಇಟ್ಕೊಂಡು ಆದ್ಕೊಂಡು ನಾವು ಏನಾಕೈತಿ ಇನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಎಲ್ಲ ನಿಮ್ಗೆ ಎಡಿಟ್ ಮಾಡ್ಕೊಂಡು ಬರ್ತೈತಿ, ಬಟ್ ಈಗ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್. ನಿಮ್ಗೆ ಇದು ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬೋರ್ಡರ್ ಹಾಕೊಂಡು ಬೋರ್ಡರ್ ಲೆವೆಲ್ಗೆ ಐತೆ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಸೈಜ್ ಇಟ್ಕೊಳ್ಬೇಕಲ್ಲ, ಅಲ್ಲಿ ಫಸ್ಟ್ನೇ 1920 ಇಟ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಉಲ್ಟಾ ಮಾಡ್ಕೋಬೇಕು, 1920 10 ಇದ್ದದ ಫ್ರೆಂಡ್ಸ್. ಅವ ಈ ರೀತಿ ಬರೋದು ಇವನ್ನ ಇದನ್ನ ಏನು ಮಾಡ್ಕೊಳ್ಳಿ, ಅಳ್ಕಿಸ್ಕೊಳ್ಳಿ. 1080 ಇಟ್ಕೊಳ್ಳಿ, ತಳಗಿಂತ 1080 ಇಟ್ಕೊಂಡು ಪ್ಲೀಸ್. 1080 ಇಟ್ಕೊಳ್ಳಿ ಪ್ಲೀಸ್. 1080 ನೆಕ್ಸ್ಟ್ ಕ್ಲಿಕ್ ಮಾಡೋಕೆ ಹೋಗ್ಬೇಡಿ. ಹೊಳೆ ವಾಪಸ್ ಬಂದು ಫಸ್ಟ್ನೇ ಇದ್ರ ಫಸ್ಟ್ನೇ 1080 ಐತೆ, ಅದಕ್ಕೆ ತಗೊಂಡ್ಬಿಡಿ. ಅವ್ನು ತಗೊಂಡು ಹಾಕೊಂಡು ಏನಕ್ಕೈತಿ 1920 ಇಟ್ಕೊಳ್ಳಿ. ಎಷ್ಟು ಫ್ರೆಂಡ್ಸ್ 1920 ಇಟ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಮತ್ತೆ ಮುಂದಿನ ಹೋಗ್ತೈತಿ. ಹೊಳೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಒಂದು ಸ್ವಲ್ಪ ಇದನ್ನ ಒಂದು ಸ್ವಲ್ಪ ಮೇಲೆ ಎತ್ಕೊಂಡು ಇಲ್ಲಿ ಸೈಜ್ ಕಡಿಮೆ ಇಟ್ಕೊತೀನಿ. 5 ಸೆಕೆಂಡ್ ಇಟ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಓಕೆ ಕೊಡ್ತೀನಿ. ಎಕ್ಸ್ಪೋರ್ಟ್ ಮಾಡೋದು ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಯೂಟ್ಯೂಬ್ ಸೈಜ್ ಮಾಡ್ಬೇಕಾದ್ರೆ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಕ್ಸ್ಪೋರ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಏನಕ್ಕೈತಿ ಅದು 15 ಸೆಕೆಂಡ್ ಡೇಟಾ ಹಾಕೈತೆ. ಇಲ್ಲ ಅದಕ್ಕೆ ಒಂದೇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಒಂದು ಸ್ವಲ್ಪ ಲೋಡಿಂಗ್ ಓದೈತಿ, ಲೋಡ್ ಆಗಲಿ. ಹಿಂಗೆ ನೋಡೋಣ ಫ್ರೆಂಡ್ಸ್, ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಏನು ಡೌನ್ಲೋಡ್ ಆಕೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಒಂದು 2 ಸೆಕೆಂಡ್ದಲ್ಲಿ ಡೌನ್ಲೋಡ್ ಆಕೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಡೌನ್ಲೋಡ್ ಆಯಿತು. ಓಕೆ, ಒಂದು ಸ್ವಲ್ಪ ಓಕೆ ಡೌನ್ಲೋಡ್ ಆಯ್ತು ಫ್ರೆಂಡ್ಸ್. ಇನ್ನೇನಲ್ಲ, ಜಸ್ಟ್ ಇದಕ್ಕೆ ಬರೋಣ ಫ್ರೆಂಡ್ಸ್, ಗ್ಯಾಲರಿಗೆ ಬರೋಣ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಜಸ್ಟ್ ನಾನು ಗ್ಯಾಲರಿ ಬಂದು ತೋರಿಸ್ತೀನಿ. ಇನ್ನು ಯೂಟ್ಯೂಬ್ ಸೈಜ್ ಎಡಿಟ್ ಡೌನ್ಲೋಡ್ ಆಯಿತು ನೋಡ್ಕೊಳ್ಳೋಣ ಫ್ರೆಂಡ್ಸ. ಸಿಗ್ತೈತೆ ಫ್ರೆಂಡ್ಸ್. ಬರಲ್ಲ, ಅದು ಒಂದು ಸ್ವಲ್ಪ ವೇಟ್ ಮಾಡ್ಕೊಂಡು ಬರಬೇಕು ಬರಲಿ. ಆನಂತರ ನಮ್ಗೆ ಏನಕ್ಕೈತಿ ಇಲ್ಲಿ ನಾನು ಅಪ್ಲಿಕೇಶನ್ ಸಿಗಬೇಕಾದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಬರ್ಬೇಕೈತಿ. ಈ ರೀತಿ ತೋರಿಸ್ತೀನಿ ನಾನು, ಬಟ್ ಅದು ಬರ್ತೈತಿ ಫ್ರೆಂಡ್ಸ್. ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ನಾನು ಟೆಲಿಗ್ರಾಮ್ ಚಾನಲ್ ಬರೋವಾಗ ನಾನು ಟೆಲಿಗ್ರಾಮ್ ಯಾವ ರೀತಿ ಬರೋ ಫ್ರೆಂಡ್ಸ್, ನೀವು ನೋಡುತ್ತಾ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದೇ ಲಿಂಕ್ ಐತಿ, ಲಿಂಕ್ ಕ್ಲಿಕ್ ಮಾಡ್ಕೊಂಡು ಬರ್ಬೋದು. ಒಂದೊಂದು ಸರಿ ಎರರ್ ಐತೆ ತೋರಿಸ್ತಾನೆ ಕ್ರೋಮ್ದಲ್ಲಿ. ಆ ಟೈಮಲ್ಲಿ ನೀವು ಟೆಲಿಗ್ರಾಮ್ ಓಪನ್ ಮಾಡ್ಕೊಂಡು ಈ ರೀತಿ ಓಪನ್ ಹಾಕೋಣ. ಇಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್, ತಂಗಾಳಿ ಎಡಿಟ್ ಅನ್ನು ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸರ್ಚ್ ಮಾಡ್ಕೊಂಡು ತಂಗಾಳಿ ಎಡಿಟ್ ಬ್ಲಾಕ್ ಕಲರ್ ಡಿಪಿ ಫಸ್ಟ್ ಬರ್ತದೆ ಫ್ರೆಂಡ್ಸ್. 8 ಸಬ್ಸ್ಕ್ರೈಬ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡು ತಳಿ ಜಾಯಿನ್ ಇರುತ್ತೆ ಫ್ರೆಂಡ್ಸ್. ಜಾಯಿನ್ ಆಗಿ ಈ ರೀತಿ ಎಲ್ಲ ಆಲ್ ಮೆಟೀರಿಯಲ್ಸ್ ಎಲ್ಲ ಇರ್ತಾವೆ ಫ್ರೆಂಡ್ಸ್. ಈ ರೀತಿ ನೋಡ್ಕೊಳ್ಳಿ, ಕ್ಯಾಪಟು ಎಲ್ಲ ಐತೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡು ತಳಗೆ ಬನ್ನಿ ಫ್ರೆಂಡ್ಸ್. ಹಾಗೆ ಅವಿಪ್ಲರ್ಲಿ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. 7 MB ಐತಿ, ಮೇ 21 ತಾರೀಕು ಐತೆ ಫ್ರೆಂಡ್ಸ್. ಎಂಜಾಯ್ ಅಂತ ತೊಗೊಳ್ಳಿ ಫ್ರೆಂಡ್ಸ್. ಅವಿಪ್ಲರ್ ಟ್ಯಾಂಪ್ಲೆಟ್ಸ್ ಇಲ್ಲೇ ನೋಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಐತೆ, ವಿಡಿಯೋ ಟ್ಯಾಂಪ್ಲೆಟು ಇದು ಇದೈತೆ. ಟ್ಯಾಂಪ್ಲೆಟ್ ತೊಗೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೈಜು ಬರ್ತಾನೆ ಇಲ್ಲಿ ನಿಮಗೆಲ್ಲ ಅರ್ಥದಂಗೆ ಐತೆ ಫ್ರೆಂಡ್ಸ್. ಅದು ಬಂದೈತೆ ಇಲ್ಲೋ ನೋಡೋಣ ಫ್ರೆಂಡ್ಸ್. ಯಾವ ರೀತಿ ಬಂದೈತೆ ಇಲ್ಲೋ ನೋಡೋಣ. ಇಲ್ಲೇ ಐತೆ ಫ್ರೆಂಡ್ಸ್, ನಾನು ಕಟ್ ಮಾಡಿದ್ದಿಲ್ಲ. ಇಲ್ಲಿ ಬಂದೈತೆ ಫ್ರೆಂಡ್ಸ್. ಅದು ಯೂಟ್ಯೂಬ್ ಸೈಜು ನೋಡ್ಕೊಳ್ಳಿ, ಇಲ್ಲಿ ಬಂದೈತೆ ನೋಡ್ಕೊಳ್ಳಿ. ಯೂಟ್ಯೂಬ್ ಸೈಜ್ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬೋರ್ಡ್ ಒಳಗೆ ಫೋಟೋ ಕೊಡ್ತೈತಿ, ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಐತಿ. ಈ ರೀತಿ ಎಲ್ಲ ಸೈಜ್ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಎಂಜಾಯ್ ಅಂತ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಲಾಂಗ್ ವಿಡಿಯೋ ಅನ್ಕೋತೀನಿ ಫ್ರೆಂಡ್ಸ್. ಮುಂದೆ ಸಿಗ್ತೀನಿ. ಆಲ್ ಸೊ ಮಚ್ ಫ್ರೆಂಡ್ಸ್.